ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಡಿಸೆಂಬರ್ ತಿಂಗಳ 11ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ ದಕ್ಷಿಣಾಯಿನೆ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷದ ಏಕಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 10:32 ಇರಲಿದೆ. ನಂತರ ದ್ವಾದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ರೇವತಿ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 9:53 ಇರಲಿದೆ. ನಂತರ ಅಶ್ವಿನಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಮಧ್ಯಾಹ್ನ 2:29 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ವರಿಯಾಣ ಯೋಗ. ಇದು ಈ ದಿನ ಸಂಜೆ 6:47 ಇರಲಿದೆ. ನಂತರ ಪರಿಘ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಮೀನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:16 ಮಧ್ಯಾಹ್ನ 1:42 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:50 ಮಧ್ಯಾಹ್ನ 12:16 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:58 ಬೆಳಿಗ್ಗೆ 9:24 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:53 ಮಧ್ಯಾಹ್ನ 12:35 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:33 ಬೆಳಿಗ್ಗೆ 11:02 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:30 ಸೂರ್ಯಾಸ್ತ ಸಂಜೆ 5:52. ಹಾಗೆ ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ವಾಣಿಜ್ಯಕ್ಕೆ, ಗಣಿತಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರ ಮಾಡುವಂಥವ್ರು, ವ್ಯವಹಾರ ಮಾಡುವಂಥವ್ರಿಗೆ ತುಂಬ ಅನುಕೂಲ ಇದೆ. ಅದರಲ್ಲೂ ವರ್ತಕರಿಗೆ, ದಳ್ಳಾಳಿಗಳಿಗೆ, ಯಾವುದೇ ರೀತಿಯ ವ್ಯವಹಾರ ಮಾಡುವಂಥವ್ರಿಗೆ, ಲೇವಾದೇವಿ ವ್ಯವಹಾರ, ರಿಯಲ್ ಎಸ್ಟೇಟ್ನಲ್ಲಿ ಮಾಡುವಂಥ ವ್ಯವಹಾರ, ಇದರಲ್ಲಿ ತುಂಬ ಅನುಕೂಲತೆಗಳಿರುವಂಥ ಸಮಯ. ಇನ್ನು ಬುಧನನ್ನು ವಾಕ್ಶಕ್ತಿಯ ಸೂಚಕ ಅಂತ ಹೇಳ್ತಾರೆ. ಅಂದರೆ ವಾಕ್ಚಾತುರ್ಯಕ್ಕೆ ಬುಧ ಕಾರಕನಾಗಿರುವಂಥವನು. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಅತ್ಯುತ್ತಮವಾದಂತಹ ದಿನ. ಅದರಲ್ಲೂ ನಿಮ್ಮ ಕಲಿಕೆಗೆ, ನಿಮ್ಮ ಬರವಣಿಗೆಗೆ, ಹಾಗೆ ಯಾವುದೇ ರೀತಿಯ ಗೆಳೆತನಕ್ಕೆ, ಸ್ನೇಹಕ್ಕೆ ಕಾರಕನಾಗಿರುವಂಥ ಬುಧನಿಂದ ಈ ದಿನ
ಕಲಿಯುವಂಥ ಜ್ಞಾನಾರ್ಥಿಗಳಿಗೆ, ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂಥ ಸಮಯ. ತುಂಬ ಅನುಕೂಲತೆಗಳಿದೆ. ಹಾಗೆ ವಿನೋದಕ್ಕೆ, ಹಾಸ್ಯಕ್ಕೂ ಕೂಡ ಬುಧ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನಿಮ್ಮ ಗೆಳೆತನ ನವೀಕರಣ ಆಗುವಂಥದ್ದು ಅಥವಾ ಗೆಳೆಯರಲ್ಲಿ ಒಂದು ರೀತಿಯ ಸಂತೋಷದ ಮನೋಭಾವ ಈ ದಿನ ತುಂಬ ಹೆಚ್ಚಾಗಿರುತ್ತೆ. ಒಟ್ಟಾರೆ ಈ ದಿನ ನೀವು ಯಾವುದೇ ವ್ಯವಹಾರಗಳನ್ನು ಮಾಡಿದ್ರೂ ಕೂಡ ತುಂಬ ಲಾಭ ಅನ್ನುವಂಥದ್ದು ಇದೆ. ಅದರ ಜೊತೆಗೆ ಈ ದಿನ ಇರುವಂಥ ಗುರುಹೋರ ಕೂಡ ಬಹಳ ಚೆನ್ನಾಗಿದೆ. ಯಾವುದೇ ಕೆಲಸ ಕಾರ್ಯಗಳನ್ನಾಗಲಿ ಚಟುವಟಿಕೆಗಳನ್ನಾಗಲಿ ಗುರುಹೋರದಲ್ಲಿ ನೀವು ಹಮ್ಮಿಕೊಳ್ಳಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:21 ಬೆಳಿಗ್ಗೆ 10:18 ಹಾಗೆ ಅಪರಾಹ್ನ 4 ಅಪರಾಹ್ನ 4:57 ಹಾಗೆ ರಾತ್ರಿ 11:09 ರಾತ್ರಿ 12:13 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಏನಾದರೂ ಕೆಲಸಗಳು ಆರಂಭ ಆಗಿದ್ದರೆ ಅದು ಸ್ವಲ್ಪ ಮಂದಗತಿಯಲ್ಲಿ ನಡೆಯುತ್ತೆ. ಬೇಗ ಫಲಿತಾಂಶಗಳು ಸಿಕ್ಕಲ್ಲ. ಆದರೆ ಫಲಿತಾಂಶ ಸಿಕ್ಕಿದ್ರೆ ಮಾತ್ರ ತುಂಬ ಶಾಶ್ವತವಾಗಿರುತ್ತೆ. ಹಾಗಾಗಿ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಬಹಳ ಬೇಗ ಫಲಿತಾಂಶ ಬರಬೇಕು ಅನ್ನುವಂಥ ಕೆಲಸಗಳೇನಿದೆ ಅದನ್ನು ಆದಷ್ಟು ಶನಿ ಹೋರಾದಲ್ಲಿ ಈ ದಿನ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8:24 ಬೆಳಿಗ್ಗೆ 9:21 ಹಾಗೆ ಅಪರಾಹ್ನ 3:03 ಅಪರಾಹ್ನ 4 ಹಾಗೆ ರಾತ್ರಿ 10:06 ರಾತ್ರಿ 11:09 ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಆದರೆ ಬಂಧುಗಳೇ, ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳು, ಯಾವುದೇ ವ್ಯಾಪಾರದ ವ್ಯವಹಾರಗಳಾಗಲಿ, ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಅಗ್ರಿಮೆಂಟ್ಗಳಿಗೆ ಸಹಿ ಮಾಡುವಂಥ ವಿಚಾರ, ಯಾವುದೇ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳುವಂಥದ್ದು, ಇದೆಲ್ಲದಕ್ಕೂ ಕೂಡ ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ. ವ್ಯಾಪಾರಸ್ಥರಿಗೆ ತುಂಬ ಅನುಕೂಲ ಇರುವಂಥ ಸಮಯ ಅಂತ ಹೇಳಿದ್ರೆ ಬುಧ ಹೋರ. ಹಾಗಾಗಿ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 6:31 ಬೆಳಿಗ್ಗೆ 7:27 ಇನ್ನು ಮಧ್ಯಾಹ್ನ 1:09 ಮಧ್ಯಾಹ್ನ 2:06 ಹಾಗೆ ರಾತ್ರಿ 8 ರಾತ್ರಿ 9:03 ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆಗಳನ್ನು ಶುಕ್ರ ಹೋರದಲ್ಲಿ ಈ ದಿನ ಪ್ರಾರಂಭ ಮಾಡಬೇಡಿ, ಒಳ್ಳೆಯ ಫಲ ಸಿಕ್ಕಲ್ಲ. ಹಾಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಆಸ್ತಿ ಸ್ಥಿರಾಸ್ತಿ ಇಂಥದ್ದನ್ನು ನೋಂದಣಿ ಮಾಡಿಕೊಳ್ಳುವಂಥ ವಿಚಾರ, ಇನ್ನು ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟಂಥ ವಿಚಾರ, ಸರ್ಕಾರದ ಮಟ್ಟದಲ್ಲಿ ಇಲಾಖೆಗಳಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರ, ಇದನ್ನು ಆದಷ್ಟು ಶುಕ್ರ ಹೋರದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5:28 ಬೆಳಿಗ್ಗೆ 6:32 ಇನ್ನು ಮಧ್ಯಾಹ್ನ 12:12 ಮಧ್ಯಾಹ್ನ 1:09 ಹಾಗೆ ಸಂಜೆ 6:57 ರಾತ್ರಿ 8 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ಯಾವುದೇ ರೀತಿಯ ಪ್ರಯತ್ನಗಳಿದ್ದರೂ ಕೂಡ ಅದನ್ನು ಆದಷ್ಟು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ನಂತರ ನೀವು ನಿಮ್ಮ ಚಟುವಟಿಕೆಗಳನ್ನು ಪ್ರಾರಂಭ ಮಾಡ್ಬೋದು. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಮತ್ತು ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಿದ್ರೆ ಉತ್ತಮ ಫಲ ಸಿಕ್ಕತ್ತೆ ಅನ್ನುವಂಥದ್ದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಆ ಒಂದು ಸಲಹೆ ಮಾರ್ಗದರ್ಶನವನ್ನು ನೀವು ಚಾಚು ತಪ್ಪದೆ ಪರಿಪಾಲನೆ ಮಾಡೋದ್ರಿಂದ ನಿಮ್ಮ ಕೆಲಸಗಳು, ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ನಿಮ್ಮ ಪ್ರಯಾಣ ಕೂಡ ಉದ್ದೇಶಿತ ಗುರಿಯನ್ನು ಈಡೇರಿಸುತ್ತೆ. ಹಾಗಾಗಿ ನಮ್ಮ ಹಿರಿಯರು ಹೇಳಿರುವಂಥ ಈ ಸಲಹೆ, ಈ ಮಾರ್ಗದರ್ಶನ, ಇದನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ಏಕಾದಶಿಯ ತಿಥಿ ಇರುವಂಥ ದಿನ. ಹಾಗಾಗಿ ಈ ದಿನದ ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಅಂತ ಹೇಳಿ ಕರೀತಾರೆ. ಪ್ರತಿ ವರ್ಷ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಏನಿದೆ, ಈ ತಿಥಿಯನ್ನು ಮೋಕ್ಷದ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು. ಏಕೆಂದರೆ ಇಲ್ಲಿ ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ
ನಮಗೆ ಅನುಕೂಲಕರವಾಗಿರುವಂಥ ವ್ರತಾದಿಗಳನ್ನು ಮಾಡುವಂಥ ಸುಸಂದರ್ಭ ಇದು. ಹಾಗಾಗಿ ನಾವು ಈ ದಿನ ಕೆಲವು ಕ್ರಮಗಳನ್ನು ಅನುಸರಣೆ ಮಾಡೋದ್ರಿಂದ ಬದುಕಿನ ಸಂಕಷ್ಟಗಳು ದೂರ ಆಗುತ್ತೆ, ವಿಷ್ಣುವಿನ ಅನುಗ್ರಹ ಪಡ್ಕೊಳ್ಳಿಕ್ಕೆ ಇದರಿಂದ ಸಹಾಯಕವಾಗುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಆದ್ದರಿಂದಲೇ ಈ ಮೋಕ್ಷದ ಏಕಾದಶಿಯನ್ನು ಮೋಕ್ಷವನ್ನು ನೀಡುವಂಥ ಏಕಾದಶಿ ಅಂತ ಹೇಳಿ ಕರೆಯಲಾಗುತ್ತೆ. ಇಲ್ಲಿ ಈ ದಿನ ವಿಶೇಷವಾಗಿ ವಿಷ್ಣುವನ್ನು ಜೊತೆಗೆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು. ಹಾಗೆ ಏಕಾದಶಿಯ ದಿನ ತುಳಸಿಯನ್ನು ಪೂಜೆ ಮಾಡೋದ್ರಿಂದ ಕೂಡ ಉದ್ದೇಶಿತ ಬಯಕೆಗಳು ಈಡೇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ದಿನ ಮಹಾವಿಷ್ಣುವನ್ನು ಆರಾಧನೆ ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ಈ ದಿನ ಉಪವಾಸವನ್ನು ಮಾಡುವುದರ ಜೊತೆಗೆ ವಿಷ್ಣುವನ್ನು ವಿಶೇಷವಾಗಿ ಪೂಜೆ ಮಾಡಬೇಕು. ಆಗ ವಿಷ್ಣು ಪ್ರಸನ್ನನಾಗ್ತಾನೆ, ನಮ್ಮ ಕೋರಿಕೆಗಳನ್ನು ಈಡೇರಿಸ್ತಾನೆ, ಜೊತೆಗೆ ಮೋಕ್ಷವನ್ನು ದಯಪಾಲಿಸ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ದಿನ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಇಷ್ಟಾರ್ಥಗಳನ್ನು ನೆರವೇರಿಸು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ವಿಶೇಷವಾಗಿ ಈ ದಿನ ವಿಷ್ಣುವನ್ನು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಬಂದಿರುವಂಥ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತೆ, ಅದಕ್ಕೆ ಒಂದು ಪರಿಹಾರವನ್ನು ಈ ದಿನ ಕಂಡುಕೊಳ್ಬಹುದು ಅನ್ನುವಂಥ ಒಂದು ಉಲ್ಲೇಖ ಇದೆ. ಆದ್ದರಿಂದ ಈ ಮೋಕ್ಷದ ಏಕಾದಶಿಯ ದಿನ ಕೆಲವೊಂದು ವಿಶೇಷ ಕ್ರಮಗಳನ್ನು ಅನುಸರಣೆ ಮಾಡಬೇಕು ಅನ್ನುವಂಥದ್ದಿದೆ. ಹಾಗೆ ಈ ದಿನದಲ್ಲಿ ಮಹಾಲಕ್ಷ್ಮಿಗೆ ಪಾಯಸವನ್ನು ನಿವೇದನೆ ಮಾಡೋದ್ರಿಂದ, ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ವಿಶೇಷವಾಗಿ ವಿಷ್ಣುವಿನ ಕೃಪೆ ಸಿಕ್ಕತ್ತೆ ಅನ್ನುವಂಥದ್ದು. ಹಾಗಾಗಿ ಯೋಜಿತ ಕೆಲಸ ಕಾರ್ಯಗಳು, ನಮ್ಮ ಆಸೆಗಳು, ಬಯಕೆಗಳು ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾ ವಿಷ್ಣುವನ್ನು ಒಲಿಸ್ಕೊಳ್ಬಹುದು ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಈ ದಿನ ತುಳಸಿ ಗಿಡಕ್ಕೆ ಸ್ವಲ್ಪ ಹಸುವಿನ ಹಾಲನ್ನು, ಶುದ್ಧವಾದ ನೀರನ್ನು ಅರ್ಘ್ಯದ ರೂಪದಲ್ಲಿ ಸಮರ್ಪಣೆ ಮಾಡಿ ನಂತರ ತುಳಸಿ ಗಿಡದ ಸುತ್ತಲೂ 7 ಪ್ರದಕ್ಷಿಣೆಗಳನ್ನು ಮಾಡಿದ್ರೆ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಆದ್ದರಿಂದಲೇ ಜೀವನದಲ್ಲಿ ಬಂದಿರುವಂಥ ಅಡೆತಡೆಗಳನ್ನು, ದುಃಖಗಳನ್ನು, ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಈ ದಿನ ವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಹಾಗೆ ಈ ದಿನ ವಿಶೇಷವಾಗಿ 5 ಯೋಗಗಳು ರೂಪುಗೊಳ್ತಾ ಇರುವಂಥದ್ದು. ಕೆಲವು ರಾಶಿಯವರಿಗಂತೂ ಮುಟ್ಟಿದ್ದೆಲ್ಲ ಚಿನ್ನದ ರೂಪವಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳು ಗರಿಷ್ಠ ಪ್ರಮಾಣದ ಲಾಭವನ್ನು ನಿಮಗೆ ತಂದುಕೊಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಈ ಏಕಾದಶಿಯ ತಿಥಿ ನಿನ್ನೆ ರಾತ್ರಿ 12:53 ಆರಂಭ ಆಗಿ ಈ ದಿನ ರಾತ್ರಿ 10:32 ಇರಲಿದೆ. ಹಾಗಾಗಿನೇ ಈ ಡಿಸೆಂಬರ್ 11ನೇ ತಾರೀಕು ಏನಿದೆ, ಈ ದಿನ ಭದ್ರವಾಸ, ವರಿಯಾಣಿ ಯೋಗ ಇರುವಂಥದ್ದು, ವಣಿಜಕರಣ ಮತ್ತು ಭದ್ರಕರಣ ಇರುವಂಥ ಸಂದರ್ಭ. ಹಾಗಾಗಿ ಬಹಳ ವಿಶೇಷವಾದಂಥ ಫಲಗಳನ್ನು ತಂದುಕೊಡುವಂಥ ದಿನ ಇದು. ಹಾಗೆ ಈ ಏಕಾದಶಿ ಮತ್ತೊಂದು ದೃಷ್ಟಿಯಲ್ಲಿ ತುಂಬ ವಿಶೇಷತೆ ಅನ್ನಿಸ್ಕೊಂಡಿದೆ. ಏಕೆಂದರೆ ಈ ದಿನ ಶ್ರೀ ಗೀತಾ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಇದೆ. ಏಕೆಂದರೆ ಈ ದಿನವೇ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಗೀತಾ ಜ್ಞಾನವನ್ನು ನೀಡಿದ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಭಗವದ್ಗೀತೆಯನ್ನು ಬೋಧಿಸಿದ್ದು ಈ ದಿನದಲ್ಲಿ ಅನ್ನುವಂಥ ಒಂದು ಉಲ್ಲೇಖ ಇದೆ. ಜೊತೆಗೆ ಈ ವರ್ಷ ಮೋಕ್ಷದ ಏಕಾದಶಿಯ ದಿನ ಅಪರೂಪಕ್ಕೆ 5 ಯೋಗಗಳು ರೂಪುಗೊಳ್ತಾ ಇರೋದ್ರಿಂದ ತುಂಬ ಅದೃಷ್ಟ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಈ ಏಕಾದಶಿ ತುಂಬ ಮಂಗಳಕರವಾಗಿರುವಂಥ ಏಕಾದಶಿ. ಹಾಗೆ ಈ ದಿನದ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ, ಇದು ಮೋಕ್ಷದ ಏಕಾದಶಿ ಆದ್ದರಿಂದ ಈ ದಿನ ನೀವು ಉಪವಾಸವನ್ನು ಆಚರಣೆ ಮಾಡುವುದರ ಜೊತೆಗೆ ಪಿತೃಗಳ ಆತ್ಮಕ್ಕೆ ಮೋಕ್ಷ ಸಿಕ್ಕಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಕೂಡ ಮಾಡಿಕೊಳ್ಬಹುದು. ಅದರಲ್ಲೂ ಈ ಮೋಕ್ಷದ ಏಕಾದಶಿಯ ದಿನದಂದು ಪಿತೃಗಳ ಹೆಸರಿನಲ್ಲಿ ದಾನವನ್ನು ಮಾಡುವಂಥದ್ದು ನಮ್ಮ ಧರ್ಮಶಾಸ್ತ್ರದಲ್ಲಿ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರರು ಯಾರಾದರೂ ನಿಮ್ಮ ಕುಟುಂಬದಿಂದ ಅಗಲಿದ್ರೆ, ಮರಣ ಹೊಂದಿದ್ರೆ ಅವರ ಹೆಸರಿನಲ್ಲಿ ದಾನವನ್ನು ಮಾಡುವಂಥದ್ದು ತುಂಬ ಶ್ರೇಷ್ಠ ಈ ದಿನದಲ್ಲಿ. ಹಾಗೆ ಈ ಗೀತಾ ಜಯಂತಿ ಹಬ್ಬದ ದಿನ, ಮೋಕ್ಷದ ಏಕಾದಶಿಯ ದಿನ ವಿಶೇಷವಾಗಿ ವ್ರತವನ್ನು ಆಚರಣೆ ಮಾಡುವಂಥದ್ದು. ಅಂದರೆ ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಮದ್ಯಪಾನ, ಧೂಮಪಾನ ಇವುಗಳು ನಿಷೇಧಿಸಲ್ಪಟ್ಟಿರುವಂಥದ್ದು. ಜೊತೆಗೆ ಅಕ್ಕಿಯಿಂದ ಮಾಡಿರುವಂಥ ಪದಾರ್ಥಗಳನ್ನು ಈ ದಿನ ಉಪಯೋಗಿಸಬಾರದು ಅನ್ನುವಂಥ ಒಂದು ವಿಚಾರ. ಜೊತೆಗೆ ಈ ದಿನ ಸಾತ್ವಿಕ ಚಿಂತನೆಗಳಿರಬೇಕು, ಸಾತ್ವಿಕ ಆಹಾರವನ್ನೇ ಸೇವನೆ ಮಾಡಬೇಕು ಅನ್ನುವಂಥದ್ದನ್ನು ಪರಿಪಾಲನೆ ಮಾಡಬೇಕು. ಇದರ ಜೊತೆಗೆ ಈ ದಿನ ವಿಷ್ಣು ಮತ್ತು ತಾಯಿಯಾದಂಥ ಲಕ್ಷ್ಮಿಯನ್ನು ಧಾರ್ಮಿಕ ವಿಧಿವಿಧಾನಗಳ ಜೊತೆಯಲ್ಲಿ ನೀವು ಪೂಜೆ ಮಾಡಿದ್ರೆ ಅತ್ಯಂತ
ಮಹತ್ವಪೂರ್ಣವಾದಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಧರ್ಮೋಪದೇಶ ಆಗಿರುವಂಥ ದಿನ. ಏಕೆಂದರೆ ಭಗವಾನ್ ಕೃಷ್ಣ ಅರ್ಜುನನಿಗೆ ಜೀವನದ ಮೂಲ ತತ್ವಗಳನ್ನು ಮತ್ತು ಧರ್ಮದ ಮಾರ್ಗವನ್ನು ಪರಿಚಯಿಸಿದ ಅನ್ನುವಂಥ ಒಂದು ಉಲ್ಲೇಖ ಇದೆ. ಆದ್ದರಿಂದಲೇ ಈ ದಿನ ನಾವು ಮಾಡುವಂಥ ಪೂಜೆ, ನಾವು ಮಾಡುವಂಥ ಉಪವಾಸದ ವ್ರತ, ಇದರಿಂದ ನಾವು ಮಾಡಿರುವಂಥ ಪಾಪಗಳಿಂದ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಜೊತೆಗೆ ನಮ್ಮ ಪಿತೃಗಳಿಗೆ ಮೋಕ್ಷವನ್ನು ಪಡ್ಕೊಳ್ಳಿಕ್ಕೂ ಕೂಡ ಮೋಕ್ಷದ ಏಕಾದಶಿಯ ಉಪವಾಸವನ್ನು ಆಚರಣೆ ಮಾಡುವಂಥದ್ದು ಅತ್ಯಂತ ಸೂಕ್ತವಾಗಿದೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಈ ದಿನ ಬೆಳಿಗ್ಗೆನೆ ಎದ್ದು ದೇವರ ಮನೆಯನ್ನು, ಹಾಗೆ ಇಡೀ ಮನೆಯನ್ನು ಶುದ್ಧೀಕರಿಸಿ ದೇವರ ಪೂಜೆಗೆ ಅಣಿ ಮಾಡಿಕೊಳ್ಳುವಂಥದ್ದು, ಹಾಗೆ ಶ್ರೀಕೃಷ್ಣನ ವಿಗ್ರಹವನ್ನಾಗಲಿ ಅಥವಾ ವಿಷ್ಣು ತತ್ವ ಇರುವಂಥ ಯಾವುದೇ ಭಗವಂತನ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ತಿಲಕವನ್ನು ಹಚ್ಚಿ ಹೂಮಾಲೆಯನ್ನು ಹಾಕಿ ಅದರ ಮುಂದೆ ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ಅರಿಶಿನ, ಕುಂಕುಮ, ಚಂದನ ಇತ್ಯಾದಿಗಳಿಂದ ಪೂಜೆಯನ್ನು ಮಾಡಬೇಕು. ಈ ದಿನ ಕ್ರೀಂ ಕೃಷ್ಣಾಯ ನಮಃ ಅನ್ನುವಂಥ ಒಂದು ಮಂತ್ರವನ್ನು ಪಠಣ ಮಾಡಿಕೊಳ್ಳುವಂಥದ್ದು, ಜೊತೆಗೆ ಕೃಷ್ಣನಿಗೆ ಇಷ್ಟವಾದಂತಹ ತಿಂಡಿ ತಿನಿಸುಗಳನ್ನಾಗಲಿ ಅಥವಾ ಹಣ್ಣು ಹಂಪಲುಗಳನ್ನು ಈ ದಿನ ನೈವೇದ್ಯಕ್ಕೆ ಇಡಬೇಕು. ಇನ್ನು ಈ ದಿನ ಅನ್ನದಾನವನ್ನು ಮಾಡೋದರಿಂದ ಕೂಡ ವಿಶೇಷವಾದಂಥ ಫಲ ಸಿಕ್ಕತ್ತೆ. ಹಾಗಾಗಿ ಅನ್ನದಾನ ಅಂತ ಹೇಳಿದ್ರೆ ಅಕ್ಕಿಯಿಂದ ಮಾಡಿರುವಂಥ ಅನ್ನ ಅಲ್ಲ, ಅದಕ್ಕೆ ಬದಲಾಗಿ ಸಾಬೂದಾನದಿಂದ ಮಾಡಿರುವಂಥ ಪದಾರ್ಥಗಳನ್ನು, ಸಿಹಿ ಖಾದ್ಯಗಳನ್ನು ಈ ದಿನ ನೀವು ದಾನ ಮಾಡ್ಬೋದು. ಇದು ಕೂಡ ಕೃಷ್ಣನನ್ನು ಒಲಿಸ್ಕೊಳ್ಳಿಕ್ಕೆ ಅತ್ಯಂತ ಸುಲಭವಾದ ಮಾರ್ಗ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ದಿನ ಪಠಣ ಮಾಡ್ಕೊಳ್ಬೇಕಾಗಿರುವಂಥ ಮಂತ್ರಗಳು ಅಂತ ಹೇಳಿದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥ ಮಂತ್ರವನ್ನು 108 ಬಾರಿ ಪಠಣ ಮಾಡಿಕೊಳ್ಳುವಂಥದ್ದು. ಇಲ್ಲ ವಿಷ್ಣು ಗಾಯತ್ರಿ ಮಂತ್ರ ಇದೆ, ಇದನ್ನು ಕೂಡ ಪಠಣ ಮಾಡಬೇಕು. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಅನ್ನುವಂಥ ವಿಷ್ಣು ಗಾಯತ್ರಿ ಮಂತ್ರವನ್ನು ಪಠಣ ಮಾಡಿಕೊಳ್ಳುವಂಥದ್ದು. ಹಾಗೆ ವಿಷ್ಣುವಿನ ಪಂಚರೂಪ ಮಂತ್ರಗಳಿದೆ. ಓಂ ವಾಸುದೇವಾಯ ನಮಃ, ಓಂ ಸಂಕರ್ಷಣಾಯ ನಮಃ, ಓಂ ಪ್ರದ್ಯುಮ್ನಾಯ ನಮಃ, ಓಂ ಅನಿರುದ್ಧಾಯ ನಮಃ, ಓಂ ನಾರಾಯಣಾಯ ನಮಃ ಅನ್ನುವಂಥ ಮಂತ್ರವನ್ನು ಹೇಳ್ಕೊಳ್ತಾ ಈ ದಿನ ಜಪ ತಪಾದಿಗಳನ್ನು ಮುಂದುವರಿಸ್ಬೋದು, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನದ ಮೋಕ್ಷದ ಏಕಾದಶಿಯ ಹಿನ್ನೆಲೆಯಲ್ಲಿ ಒಂದು ಪೌರಾಣಿಕ ಕಥೆ ಇದೆ. ಅದನ್ನು ಕೇಳಿಸ್ಕೊಂಡ್ರಂತೂ ಪುಣ್ಯ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆ ಒಂದು ಕಥೆಯ ಹಿನ್ನೆಲೆ ಏನಂದರೆ, ಹಿಂದೆ ವೈಖಾನಸ ಅನ್ನುವಂಥ ಒಬ್ಬ ರಾಜ ಗೋಕುಲ ನಗರವನ್ನು ಆಳ್ತಾ ಇದ್ದ. ಒಂದು ದಿನ ರಾಜ ತನ್ನ ತಂದೆ ನರಕದಲ್ಲಿ ನರಳ್ತಾ ಇರುವಂಥ, ಹಾಗೆ ತನ್ನ ಆತ್ಮಕ್ಕೆ ಮೋಕ್ಷವನ್ನು ನೀಡು ಅಂತ ಹೇಳಿ ಬೇಡ್ಕೊಳ್ತಾ ಇರುವಂಥ ಒಂದು ಕನಸನ್ನು ಕಂಡ. ಬಹಳ ವಿಚಿತ್ರವಾದಂಥ ಕನಸು. ಅಂದರೆ ತನ್ನ ತಂದೆಗೆ ಇನ್ನೂ ಮೋಕ್ಷ ಪ್ರಾಪ್ತಿಯಾಗಿಲ್ಲ ಅನ್ನುವಂಥ ಒಂದು ವಿಚಾರ ಆ ರಾಜನ ಅರಿವಿಗೆ ಬರುತ್ತೆ. ಆಗ ತನ್ನ ತಂದೆಯ ಸ್ಥಿತಿಯನ್ನು ಕಂಡು ರಾಜ ಕಂಗಾಲಾಗ್ತಾನೆ. ಅವನು ತನ್ನ ಮಂತ್ರಿವರ್ಯರನ್ನು, ಬ್ರಾಹ್ಮಣರನ್ನು ವಿಶೇಷವಾಗಿ ಆಸ್ಥಾನಕ್ಕೆ ಕರೆಸಿ ಅವನಿಗೆ ಬಿದ್ದಿರುವಂಥ ಕನಸಿನ ಬಗ್ಗೆ ವಿವರವನ್ನು ಕೇಳ್ತಾನೆ. ಆ ಕನಸಿನ ಅರ್ಥ ಏನು ಅಂತ ಹೇಳಿ ತಿಳಿಸಿಕೊಡುವಂತೆ ಕೇಳ್ಕೊಳ್ತಾನೆ. ಆ ಸಂದರ್ಭದಲ್ಲಿ ಬ್ರಾಹ್ಮಣರು ಆತನನ್ನು ಒಂದು ಋಷಿಯ ಬಳಿಗೆ ಕಳಿಸಿಕೊಡ್ತಾರೆ. ರಾಜನ ಮಾತನ್ನು ಕೇಳಿಸಿಕೊಂಡಂತಹ ಋಷಿ ಆತನನ್ನು ಕುರಿತು ಹೇಳ್ತಾರೆ, ನಿಮ್ಮ ತಂದೆ ಹಿಂದಿನ ಜನ್ಮಗಳ ಕರ್ಮದಿಂದ ನರಕವನ್ನು ಸೇರಿಕೊಂಡಿದ್ದಾರೆ. ಮೋಕ್ಷದ ಏಕಾದಶಿಯ ದಿನ ವ್ರತವನ್ನು ಮಾಡಿ ಅದರ ಫಲವನ್ನು ನಿನ್ನ ತಂದೆಗೆ ಸೇರುವಂತೆ ಬೇಡಿಕೊಂಡ್ರೆ ಮಾತ್ರ ತಂದೆಗೆ ಮುಕ್ತಿ ಸಿಕ್ಕತ್ತೆ, ಮೋಕ್ಷ ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ಆ ಋಷಿವರಿಯರು ತಿಳಿಸ್ಕೊಡ್ತಾರೆ. ಹಾಗೆ ಆ ಮಹಾರಾಜ ಋಷಿಗಳ ಸಲಹೆಯಂತೆ ಮೋಕ್ಷದ ಏಕಾದಶಿಯ ದಿನ ಉಪವಾಸವನ್ನು ಆಚರಣೆ ಮಾಡ್ತಾನೆ. ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸ್ತಾನೆ. ಹಾಗೆ ತಂದೆಗೆ ಮೋಕ್ಷ ಸಿಕ್ಕಲಿ ಅಂತ ಹೇಳಿ ತಂದೆಯ ಹೆಸರಿನಲ್ಲಿ ವಸ್ತ್ರ ಇತ್ಯಾದಿ ದಾನವನ್ನು ಮಾಡ್ತಾನೆ. ಅವರ ಆಶೀರ್ವಾದವನ್ನು ಪಡ್ಕೊಳ್ತಾನೆ. ಇದಾದ ನಂತರ ರಾಜ ಮಾಡಿರುವಂಥ ಈ ಸಾತ್ವಿಕ ಫಲದ ಅನುಸಾರವಾಗಿ ಆತನ ತಂದೆ ಮೋಕ್ಷವನ್ನು ಪಡ್ಕೊಳ್ತಾನೆ. ಹಾಗಾಗಿ ರಾಜನಿಗೆ ಮತ್ತೆ ಕನಸು ಬಿದ್ದು ಮೋಕ್ಷವನ್ನು ಪಡ್ಕೊಂಡಂಥ ತಂದೆ ಸಂತೃಪ್ತನಾಗಿ ಸ್ವರ್ಗಸ್ಥಿಯಾಗಿದ್ದಾನೆ ಅನ್ನುವಂಥ ವಿಚಾರ ತಿಳಿಯುತ್ತೆ. ಹಾಗಾಗಿ ಅಂದಿನಿಂದ ಮೋಕ್ಷದ ಏಕಾದಶಿ ಅನ್ನುವಂಥದ್ದು ನಾವು ಮಾಡಿರುವಂಥ ನಮ್ಮ ಪಾಪಗಳಿಂದ ನಮಗೆ ಒಂದು ಮೋಕ್ಷ, ಜೊತೆಗೆ ನಮ್ಮ ಹಿರಿಯರಿಗೂ ಕೂಡ ಮೋಕ್ಷ ಪ್ರಾಪ್ತಿಯಾಗತ್ತೆ ಅನ್ನುವಂಥದ್ದು. ಹಾಗಾಗಿ ಎರಡೆರಡು ಲಾಭಗಳನ್ನು ಈ ಮೋಕ್ಷದ ಏಕಾದಶಿ ನಮಗೆ ತಂದು ಕೊಡ್ತಾ ಇದೆ. ಆದ್ದರಿಂದಲೇ ಈ ದಿನ ವಿಷ್ಣುವನ್ನು ಆರಾಧನೆ ಮಾಡಿ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ. ಅತ್ಯಂತ ಉತ್ತಮವಾದಂಥ ಫಲ ನಿಮಗೆ ಪ್ರಾಪ್ತಿಯಾಗತ್ತೆ. ಇನ್ನು ಈ ಮೋಕ್ಷದ ಏಕಾದಶಿ
3 ರಾಶಿಯವರಿಗೆ ವಿಶೇಷ ಫಲಗಳನ್ನು ತಂದುಕೊಡ್ತಾ ಇದೆ ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ಅದರಲ್ಲೂ ಮೇಷರಾಶಿಯವರಿಗೆ ಈ ದಿನದ ಏಕಾದಶಿ ಅತ್ಯುತ್ತಮವಾದಂಥ ಶುಭ ಯೋಗಗಳನ್ನು ತರುವಂಥದ್ದು. ಏಕೆಂದರೆ ಈ ದಿನ ನೀವು ಮಾಡುವಂಥ ವ್ಯಾಪಾರ ವ್ಯವಹಾರಗಳಿಂದ, ಉದ್ಯೋಗದಿಂದ ಅತ್ಯಧಿಕವಾದಂತಹ ಅನುಕೂಲಗಳನ್ನು ಪಡ್ಕೊಳ್ಳುವಂಥ ಸಂಭವ ಇದೆ. ಹಾಗೆ ಈ 5 ಯೋಗಗಳೇನು ಹೇಳಿದೆ, ಇದರ ಪ್ರಭಾವದಿಂದ ಕೆಲಸವನ್ನು ಮಾಡುವಂಥ ನಿಮಗೆ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವನ್ನು ಕಾಣ್ತೀರಿ. ಒಂದು ವೇಳೆ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದರೆ ಯಾವುದೇ ಕೆಲಸವನ್ನು ನೀವು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ. ಹಾಗಾಗಿನೇ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳು ಬಹಳ ವಿಶೇಷವಾದಂತಹ ಫಲವನ್ನು ತಂದುಕೊಡುತ್ತೆ. ಅದರಲ್ಲೂ ಈ ಮೇಷರಾಶಿಗೆ ಸೇರಿದಂತಹ ವಿದ್ಯಾರ್ಥಿಗಳಿಗೆ ಮೊದಲಿಗಿಂತಲೂ ಕೂಡ ಹೆಚ್ಚು ಧೈರ್ಯವಂತರಾಗಿರ್ತೀರಿ. ಯಾವುದೇ ಸ್ಪರ್ಧೆಗಳನ್ನು ಎದುರಿಸುವಂಥದ್ದು, ಯಾವುದೇ ಪರೀಕ್ಷೆಗಳನ್ನು ಎದುರಿಸುವಂಥ ಸ್ಥೈರ್ಯಗಳು ನಿಮ್ಮಲ್ಲಿ ಬೇರೂರುವಂಥದ್ದಾಗತ್ತೆ. ಹಾಗೆ ಉತ್ತಮ ಯೋಜನೆಗಳನ್ನು ರೂಪಿಸ್ಕೊಳ್ತೀರಿ. ತುಂಬ ಲೆಕ್ಕಾಚಾರ, ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತೀರಿ ಈ ಸಂದರ್ಭದಲ್ಲಿ. ಇನ್ನು ನಿಮ್ಮ ವ್ಯವಹಾರಗಳು, ನಿಮ್ಮ ವ್ಯಾಪಾರ ತುಂಬ ಲಾಭದಾಯಕವಾಗಿರುತ್ತೆ. ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳುತ್ತೆ. ಹಾಗೆ ಈ ಮೇಷರಾಶಿಗೆ ಸೇರಿದಂತಹ 50 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನವರು ಯಾರೇ ಇದ್ದರೂ ಕೂಡ ಅವರು ಉತ್ತಮವಾದ ಆರೋಗ್ಯವನ್ನು ಹೊಂದಲಿಕ್ಕೆ ಸಹಾಯಕಾರಿಯಾಗಿರುತ್ತೆ. ಹಾಗಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಇದ್ದಂಥವರು ಈ ದಿನ ಉಪವಾಸವನ್ನು ಮಾಡಿ ನಾಳೆ ತುಳಸಿ ತೀರ್ಥವನ್ನು ಸ್ವೀಕಾರ ಮಾಡಿದ್ರೆ ನಿಮ್ಮ ಆರೋಗ್ಯ ಉಲ್ಬಣಗೊಳ್ಳುತ್ತೆ. ಅಂದರೆ ಯಾವುದೇ ರೀತಿಯ ಅನಾರೋಗ್ಯ ಪರಿಸ್ಥಿತಿ ಇದ್ದರೂ ಕೂಡ ಅದು ಕ್ರಮೇಣವಾಗಿ ನಿಧಾನವಾಗುತ್ತೆ. ಇನ್ನು ಈ ಮೇಷರಾಶಿಯವರು ಹಣಕಾಸಿನ ತೊಂದರೆಗಳನ್ನು ಎದುರಿಸ್ತಾ ಇದ್ದರೆ ಆ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಲಿಕ್ಕೂ ಕೂಡ ಅವಕಾಶ ಇದೆ. ಜೊತೆಗೆ ಸಾಕಷ್ಟು ಆರ್ಥಿಕ ಲಾಭವನ್ನು ಮಾಡಿಕೊಳ್ಬೋದು, ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೋದು. ಜೊತೆಗೆ ಈ ಏಕಾದಶಿಯ ದಿನ ವಿಷ್ಣುವನ್ನು ಆರಾಧನೆ ಮಾಡೋದರಿಂದ ನಿಮಗೆ ಸಮಸ್ಯೆಗಳನ್ನು ಎದುರಿಸುವಂಥ ಸ್ಥೈರ್ಯಗಳು ಲಭ್ಯವಾಗುತ್ತೆ. ಇನ್ನು ಧನುರಾಶಿಯವರಿಗೆ ವಿಶೇಷವಾಗಿ ಮಹಾವಿಷ್ಣುವಿನ ಕೃಪೆ, ಅನುಗ್ರಹ ಬಹಳ ಚೆನ್ನಾಗಿದೆ. ಹಾಗಾಗಿನೇ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥ ಧನುರಾಶಿಯವರು ಈ ದಿನ ಹೆಚ್ಚಿನ ಧನಪ್ರಾಪ್ತಿಯನ್ನು ಹೊಂದುವಂಥ ಯೋಗ ಇದೆ. ಅದರಲ್ಲೂ ವಿವಾಹಿತರಿಗೆ ಈ ದಿನದಲ್ಲಿ ಅತ್ಯಂತ ಶುಭ ಫಲಗಳಿದೆ. ಅದರಲ್ಲೂ ಉಪವಾಸವನ್ನೇನಾದರೂ ಈ ದಿನ ಅನುಸರಣೆ ಮಾಡಿಬಿಟ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಬುದ್ಧಿಯಲ್ಲಿ ಸಾಕಷ್ಟು ವಿಕಾಸವನ್ನು ನೋಡುವಂಥದ್ದು, ಉನ್ನತ ವ್ಯಾಸಂಗ, ವಿದೇಶ ಪ್ರವಾಸ ಇತ್ಯಾದಿ ಯೋಜನೆಗಳೇನಾದರೂ ಇದ್ದರೆ ಅದು ಕೂಡ ಸಕಾಲಕ್ಕೆ ಪೂರ್ಣವಾಗುತ್ತೆ. ಅದೃಷ್ಟದ ಸಂಪೂರ್ಣವಾದಂಥ ಬೆಂಬಲ ನಿಮಗೆ ಇದ್ದೇ ಇರುತ್ತೆ. ಹಾಗಾಗಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಬಹಳ ಸುಲಭದಲ್ಲಿ ಅದರ ಪರಿಹಾರವನ್ನು ಕಂಡು ಹಿಡ್ಕೊಳ್ತೀರಿ. ಇದರಿಂದ ನಿಮ್ಮ ಉದ್ಯೋಗದ ಸ್ಥಳದಲ್ಲಾಗಲಿ, ವ್ಯಾಪಾರದ ಸ್ಥಳದಲ್ಲಾಗಲಿ ಅತ್ಯುತ್ತಮವಾದಂಥ ಗೌರವವನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದು. ಜೊತೆಗೆ ಈ ದಿನ ರೂಪುಗೊಳ್ಳುವಂಥ ಶುಭ ಯೋಗಗಳೇನಿದೆ ಅದು ನಿಮಗೆ ಅದೃಷ್ಟದ ಹೊಳೆಯನ್ನೇ ಹರಿಸುತ್ತೆ. ಮಹಾಲಕ್ಷ್ಮಿ ಅನುಗ್ರಹ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗಾಗಿನೇ ಮಹಾವಿಷ್ಣು ಮಹಾಲಕ್ಷ್ಮಿ ಇಬ್ಬರ ದರ್ಶನ, ಇಬ್ಬರ ಪೂಜೆ ಪುನಸ್ಕಾರಗಳು, ವ್ರತಾದಿಗಳು, ಉಪವಾಸ ಇದರಿಂದ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂಥದ್ದು. ಜೊತೆಗೆ ಗೌರವ ಖ್ಯಾತಿಗೆ ಪಾತ್ರವಾಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿನದ ಮೋಕ್ಷದ ಏಕಾದಶಿಯಿಂದ ನಿಮ್ಮ ಆಸೆಗಳು ಈಡೇರುತ್ತೆ, ಬಯಕೆಗಳು ಪೂರ್ಣವಾಗುತ್ತೆ. ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಪ್ರತಿಯೊಂದು ಕೆಲಸದಿಂದ ಸಾಕಷ್ಟು ಸಂತೋಷವನ್ನು, ಸಂತುಷ್ಟತೆಯನ್ನು ಹೊಂದಿರ್ತಾರೆ. ಹಾಗಾಗಿ ನಿಮಗೆ ಎಲ್ಲ ರೀತಿಯ ಬೆಂಬಲಗಳು ಸಿಕ್ಕುವಂಥದ್ದು. ಜೊತೆಗೆ ಈ ದಿನದಲ್ಲಿ ಮಾನಸಿಕ ಶಾಂತಿ ಕೂಡ ನಿಮಗೆ ಲಭ್ಯವಾಗುತ್ತೆ. ಏಕೆ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ, ಸಮಸ್ಯೆಗಳಿಗೆ ನಿಮ್ಮ ಸ್ನೇಹಿತರ ಸಹಕಾರ ಕೂಡ ಬಹಳ ಚೆನ್ನಾಗಿ ಒದಗಿ ಬರುತ್ತೆ. ಇನ್ನು ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಬಡ್ತಿ, ವರ್ಗಾವಣೆ ಅಥವಾ ನೀವು ಬಯಸಿದಂತಹ ಒಂದು ಕೆಲಸ ಕಾರ್ಯಗಳ ಜವಾಬ್ದಾರಿಗಳು ನಿಮಗೆ ಸಿಕ್ಕುವಂಥದ್ದು. ಒಟ್ಟಾರೆ ಈ ದಿನ ನಿಮಗೆ ಶುಭ ಯೋಗದಿಂದ ಶುಭ ಫಲಗಳು ಪ್ರಾಪ್ತಿಯಾಗ್ತಾ ಇದೆ. ಹಾಗೆ ಈ ವೃಶ್ಚಿಕ ರಾಶಿಗೆ ಸೇರಿದಂಥ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಪ್ರಗತಿ ಇದೆ, ಲಾಭ ಇದೆ, ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುವಂಥ ಒಂದು ಯೋಗ ಕೂಡ ಇದೆ. ಹಾಗಾಗಿನೇ ಬಹಳ ವಿಶೇಷವಾಗಿ ಈ ಏಕಾದಶಿಯನ್ನು ನೀವು ಪರಿಗಣಿಸಬೇಕು. ಈ ಮೇಲೆ ಹೇಳಿದಂತಹ ಮೇಷ, ಧನಸ್ಸು ಮತ್ತು ವೃಶ್ಚಿಕ ರಾಶಿಯವರಿಗೆ ಈ ದಿನದಲ್ಲಿ ಈ ಮೋಕ್ಷದ ಏಕಾದಶಿಯ ದಿನ ನಿಮಗೆ ಶುಭ ಫಲಗಳನ್ನು ತಂದುಕೊಡುವಂಥದ್ದು. ಹಾಗೆ ನಿಮ್ಮ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳು ಕೂಡ, ಬಯಕೆಗಳು ಕೂಡ ಈಡೇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಒಳ್ಳೆಯ ಸಂದರ್ಭ ಸೃಷ್ಟಿಯಾಗ್ತಾ ಇದೆ, ಮಹಾವಿಷ್ಣುವಿನ ಅನುಗ್ರಹ ಪ್ರಾಪ್ತಿಯಾಗ್ತಾ ಇದೆ. ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ನಿಮ್ಮ ಒಂದು ಪ್ರಗತಿಗೆ ಪೂರಕವಾಗಿರುವಂಥ ಕೆಲಸಗಳನ್ನು ಮುಂದುವರಿಸ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನದ ಏಕಾದಶಿಯನ್ನು
ಹಿಂದೂಗಳು ಮೋಕ್ಷದ ಏಕಾದಶಿ ಅಂತ ಹೇಳಿ ಆಚರಣೆ ಮಾಡಿದ್ರೆ, ಜೈನರು ಇದೇ ಏಕಾದಶಿಯನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡುವಂಥದ್ದಿದೆ. ಈ ದಿನ ಮೌನ ವ್ರತವನ್ನು ಆಚರಣೆ ಮಾಡ್ತಾರೆ. ಹಾಗಾಗಿನೇ ಈ ದಿನದ ಏಕಾದಶಿಯ ವ್ರತವನ್ನು ಮೌನಿ ಏಕಾದಶಿ ಅಂತ ಹೇಳಿ ಜೈನರು ಕರೆಯುವಂಥದ್ದು ಇದೆ. ಇನ್ನು ನಾಳೆಯ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ದಿನ. ಯಾಕೆಂದರೆ ನಾಳೆ ಗುರುವಾರದ ದಿನ, ಅಶ್ವಿನಿ ನಕ್ಷತ್ರ ಇರುವಂಥ ದಿನ. ಹಾಗಾಗಿ ಸರ್ವಾರ್ಥ ಸಿದ್ಧಿಯೋಗದ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಇದು ನಾಳೆ ಬೆಳಿಗ್ಗೆ 6:36 ಬೆಳಿಗ್ಗೆ 9:52 ಮಾತ್ರ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ಸಮಯ. ಇದನ್ನು ನೀವು ನಿಮ್ಮ ಕೆಲಸ ಕಾರ್ಯಗಳಿಗೆ ಅನುಸರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಯೋಜಿತ ವ್ಯವಹಾರಗಳು ಮುಂದೆ ಸಾಗಲ್ಲ. ಯಾಕೆಂದರೆ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದರಿಂದ ಈ ದಿನ ಮನಸ್ಸಿಗೆ ಏನೋ ಒಂದು ರೀತಿಯ ಕಸಿವಿಸಿ ಉಂಟಾಗುವಂಥದ್ದು. ಹಾಗೆ ಕ್ಲಿಷ್ಟಕರವಾದಂಥ ವಾತಾವರಣ ಇದೆ ಈ ದಿನದ ಪೂರ್ವಾರ್ಧದಲ್ಲಿ. ಸಂಜೆಯ ವೇಳೆಗೆ ಈ ಸಮಸ್ಯೆಗಳು, ವಿವಾದಗಳು ಸ್ವಲ್ಪ ಮುಕ್ತಿಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆದರೂ ಕೂಡ ಈ ದಿನದ ವ್ಯವಹಾರದಲ್ಲಿ ಆದಾಯ ಸ್ವಲ್ಪ ಮಟ್ಟಿನ ಪ್ರಗತಿದಾಯಕವಾಗಿರುತ್ತೆ. ಆದರೆ ಸಾಮಾಜಿಕ ವಲಯದಲ್ಲಿ ನಿಮಗೆ ಅಷ್ಟೊಂದು ಗೌರವ ಪ್ರಾಪ್ತಿಯಾಗಲ್ಲ ಈ ದಿನದಲ್ಲಿ. ಇನ್ನು ಈ ದಿನ ವೃತ್ತ ಪ್ರಯಾಣವನ್ನು ಮಾಡಬೇಕಾದಂಥ ಸಂದರ್ಭ ಕೂಡ ಬರ್ಬೋದು. ಹಾಗಾಗಿ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ಈ ದಿನ ಕೆಲವು ವಿಚಾರಗಳಲ್ಲಿ ಬಂಧು ಮಿತ್ರರ ಜೊತೆಯಲ್ಲಿ ಸ್ವಲ್ಪ ವಿವಾದಗಳು ಉಂಟಾಗುವಂಥದ್ದಿದೆ. ಏಕೆಂದರೆ ನಿಮ್ಮ ಆತ್ಮವಿಶ್ವಾಸಕ್ಕೆ ಧಕ್ಕೆ ತರುವಂಥ ಮಾತುಗಳೇನಾದರೂ ಅಲ್ಲಿ ಕಂಡು ಬಂದರೆ ನಿಮ್ಮನ್ನು ನೀವು ಈ ದಿನ ತುಂಬ ಚೆನ್ನಾಗಿ ಡಿಫೆಂಡ್ ಮಾಡ್ಕೊಳ್ತೀರಿ. ಅದಕ್ಕಾಗಿಯೇ ಈ ದಿನ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಒದಗುವಂಥ ಸಾಧ್ಯತೆ ಇದ್ದೇ ಇರುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಅಷ್ಟೊಂದು ನಾಜೂಕಾಗಿಲ್ಲ, ಸೂಕ್ತವಾದಂಥ ತೀರ್ಮಾನಗಳನ್ನು ಕೈಗೊಳ್ಳಲ್ಲ. ಅದಕ್ಕಾಗಿಯೇ ಹಣದ ನಷ್ಟಗಳು ಈ ದಿನ ಉಂಟಾಗುವಂಥದ್ದಿದೆ. ಇನ್ನು ನಾಳಿನ ಬದುಕಿಗೆ ಬೇಕಾಗಿರುವಂತಹ ಕೆಲವು ಉಳಿತಾಯಗಳನ್ನು ಮಾಡಬೇಕು. ಎಷ್ಟೋ ಮಂದಿ ಪ್ರೇರೇಪಣೆ ಮಾಡಿದ್ದಾರೆ, ಎಷ್ಟೋ ಜಾಹೀರಾತುಗಳು ನಿಮ್ಮನ್ನು ಸೆಳೆಯುತ್ತೆ. ಆದರೂ ಕೂಡ ಆ ಒಂದು ನಿಟ್ಟಿನಲ್ಲಿ ಮನಸ್ಸು ಮಾಡ್ತಾ ಇಲ್ಲ. ಹಾಗಾಗಿ ಈ ದಿನ ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶಗಳಿರುವಂಥ ಸಂದರ್ಭ ಇದೆ. ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ತುಂಬ ಅದೃಷ್ಟದ ದಿನ. ಅದರಲ್ಲೂ ಹೆಚ್ಚು ಪ್ರೋತ್ಸಾಹಗಳು ಸಿಕ್ಕುವಂಥ ದಿನ. ಮಾತಿನಿಂದ ಕೆಲವರು ಪ್ರೋತ್ಸಾಹವನ್ನು ಕೊಟ್ಟರೆ, ಕೆಲವರು ಹಣಕಾಸಿನ ನೆರವನ್ನು ನೀಡೇ ಪ್ರೋತ್ಸಾಹವನ್ನು ಕೊಡ್ತಾರೆ. ಒಟ್ಟಾರೆ ನಿಮಗೆ ಯಾವ ಕೆಲಸಕ್ಕೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಸಹಕಾರ ಬೇಕು ಆ ರೀತಿಯದ್ದನ್ನು ಪಡ್ಕೊಳ್ತೀರಿ. ನಿಮ್ಮ ಮಾತಿನಲ್ಲಿ ವಿಶ್ವಾಸ ಇದೆ, ಮಾತಿನಲ್ಲಿ ಮೋಡಿ ಇದೆ, ಮಾತಿನಲ್ಲಿ ಒಂದು ಗತ್ತಿದೆ. ಹಾಗೆ ಮಾತಿನ ಮೌಲ್ಯ, ತೂಕ ಬಹಳ ವಿಪರೀತವಾಗಿ ಈ ದಿನ ಇರುವಂಥದ್ದು. ಹಾಗಾಗಿನೇ ಯಾರಿಗಾದರೂ ಒಂದು ಭರವಸೆ ಕೊಡುವಂಥ ಸಂದರ್ಭದಲ್ಲಿ ನಿಮ್ಮ ಇತಿಮಿತಿಗಳನ್ನು ನೀವು ಅರಿತುಕೊಂಡಿರಬೇಕು. ಹಾಗೆ ಕೆಲವೊಂದು ಸಮಸ್ಯೆಗಳನ್ನು ಮಾತಿನಿಂದ ಬಗೆಹರಿಸ್ಕೊಳ್ಳುವಂಥ ಒಂದು ದಾಷ್ಟಿಕತನ ಇದೆ. ಹಾಗಾಗಿ ಮಾತಿನಲ್ಲಿ ವಿಶ್ವಾಸ ಇಡಿ, ಆ ಮಾತಿನಲ್ಲಿ ಇರುವಂಥ ದೃಢತೆಯನ್ನು ಹಾಗೆ ಮುಂದುವರಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಸಮಾಜದಲ್ಲಿ ಪ್ರಸಿದ್ಧ ವ್ಯಕ್ತಿಗಳ ಜೊತೆಯಲ್ಲಿ ನಿಮ್ಮ ಪರಿಚಯ ಏನಿದೆ ಅದು ನಿಮ್ಮ ವ್ಯವಹಾರಕ್ಕೆ ಅನುಕೂಲವನ್ನು ತರುತ್ತೆ. ಹಾಗಾಗಿ ಈ ದಿನ ಹಣಕಾಸಿನ ನೆರವು ಬೇಕಾ, ಕಾನೂನಿನ ನೆರವು ಬೇಕಾ, ಯಾವ ನೆರವು ಬೇಕೋ ಅದನ್ನು ಪಡ್ಕೊಳ್ಳಿಕ್ಕೆ ಈ ದಿನ ನಿಮಗೆ ಅವಶ್ಯಕತೆ ಇದೆ. ಆ ಸನ್ನಿವೇಶ ಕೂಡ ಒದಗಿ ಬರುತ್ತೆ. ಇನ್ನು ಈ ದಿನ ಬಾಲ್ಯದ ಸ್ನೇಹಿತರಿಂದ ನಿಮಗೆ ತುಂಬ ಸಹಕಾರಗಳು ಸಿಕ್ಕುವಂಥದ್ದು ಇದೆ. ಹಾಗೆ ಕೆಲವೊಂದು ಟಿಪ್ಸ್ಗಳು ನಿಮಗೆ ಸಿಕ್ಕುವಂಥದ್ದು. ಅಂದರೆ ಜೀವನದಲ್ಲಿ ಯಾವ ರೀತಿಯಲ್ಲಿ ಇರಬೇಕು, ಈ ಚಾಲೆಂಜಸ್ಸನ್ನು, ಸ್ಪರ್ಧೆಯನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥ ವಿಚಾರಗಳಲ್ಲಿ ಕೆಲವೊಂದು ಸಲಹೆಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಸ್ಥಿರಾಸ್ತಿಯನ್ನು ಖರೀದಿ ಮಾಡುವಂಥ ವಿಚಾರಗಳೇನಾದರೂ ಇದ್ದರೆ, ವ್ಯಾಪಾರವನ್ನು ವಿಸ್ತರಣೆ ಮಾಡಬೇಕು ಅನ್ನುವಂಥ ಅಜೆಂಡಾ ಏನಾದರೂ ಇದ್ದರೆ ಈ ದಿನ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಒಳ್ಳೆಯ ಫಲಿತಾಂಶ ನಿಮಗೆ ಕೂಡಿ ಬರುತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ಪರೀಕ್ಷೆಗಳನ್ನು ಎದುರಿಸಬೇಕಾಗತ್ತೆ. ಅದನ್ನು ಬಹಳ ಧೈರ್ಯದಿಂದ, ಬಹಳ ಮುಂದಾಲೋಚನೆಯಿಂದ ಎದುರಿಸುವಂಥದ್ದು ಕೂಡ ಇದೆ. ಅದರಲ್ಲಿ ನಿಮಗೆ ಜಯಪ್ರಾಪ್ತಿಯಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ
ಈ ದಿನ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಒಳ್ಳೊಳ್ಳೆಯ ಅವಕಾಶಗಳು ಈ ದಿನ ಬರುವಂಥ ದಿನ. ನೀವು ಯಾವುದೇ ರೀತಿಯ ಸಾಧನೆಯನ್ನು ಮಾಡ್ತಾಯಿರಿ, ಯಾವುದೇ ಪ್ರಯತ್ನದಲ್ಲಿರಿ, ಯಾವುದೇ ಚಟುವಟಿಕೆಗಳನ್ನು ಮಾಡಬೇಕು ಅನ್ನುವಂಥ ಪೂರ್ವ ಸಿದ್ಧತೆಯಲ್ಲಿದ್ದರೂ ಕೂಡ ನಿಮ್ಮ ಒಂದು ಗುರಿ ಯಶಸ್ವಿಯಾಗತ್ತೆ. ಬಹಳ ಬೇಗ ಈ ದಿನ ಗುರಿಯನ್ನು ತಲುಪಿಬಿಡ್ತೀರಿ. ಹಾಗೆ ಗ್ರಹಸ್ಥಾನಗಳು ಕೂಡ ನಿಮಗೆ ಅನುಕೂಲಕರವಾಗಿರೋದ್ರಿಂದ ನಿಮ್ಮ ಇಚ್ಛೆ, ಆಸೆ, ಆಕಾಂಕ್ಷೆಗಳು ನೆರವೇರುತ್ತೆ. ಹಾಗೆ ಈ ಸನ್ನಿವೇಶ ನಿಮಗೆ ಒಪ್ಪಿಗೆ ಆಗದೇ ಇದ್ದರೂ ಕೂಡ ಶಾಂತಿಯನ್ನು ಕಾಪಾಡುವಂಥದ್ದು ತುಂಬ ಉತ್ತಮ. ಕೆಲವೊಂದು ಬಿಸಿ ತುಪ್ಪದಂತಹ ಸನ್ನಿವೇಶಗಳು ಎದುರಾಗಬಹುದು, ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನದಲ್ಲಿ ನಿಮ್ಮ ಕಾರ್ಯಶೀಲತೆ ಗುರುತಿಸಲ್ಪಡುತ್ತೆ. ನಿಮ್ಮ ಮೇಲಧಿಕಾರಿಗಳಿಂದ, ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಈ ದಿನ ನೀವು ಪ್ರಶಂಸೆಗೆ ಒಳಗಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗೆ ಈ ದಿನ ನಿಮ್ಮ ವಿರೋಧಿಗಳು ನಿಮ್ಮ ಬಗ್ಗೆ ಸ್ವಲ್ಪ ಕತ್ತಿ ಮಸೆಯುವಂಥದ್ದು ಜಾಸ್ತಿ. ಹಾಗಾಗಿನೇ ಅಪಪ್ರಚಾರ, ಗಾಳಿ ಸುದ್ದಿ ಇಂಥದ್ದನ್ನು ಅಭ್ಯಸಿಸಲಿಕ್ಕೆ ಅವರಿಗೆ ಈ ದಿನ ತುಂಬ ಉತ್ಸಾಹಕರಾಗಿ ಇರುವಂಥದ್ದು. ಹಾಗಾಗಿನೇ ಈ ದಿನ ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ಆಸ್ಪದ ಕೊಡಬೇಡಿ. ಇದೇ ರೀತಿಯಲ್ಲಿ ಏನಾದರೂ ವಿರೋಧಿಗಳಿದ್ದರೆ ಅವರನ್ನು ತಣ್ಣಗಾಗಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗಾಗಿ ನಿಮ್ಮ ಒಂದು ಶಕ್ತಿ, ನಿಮ್ಮ ಸಾಮರ್ಥ್ಯ, ಪ್ರತಿಭೆ ಇದಕ್ಕೆ ತುಂಬ ಚಾಲೆಂಜಿಂಗ್ ಆಗಿರುವಂಥ ಈ ಒಂದು ಕೆಲಸ, ಇದನ್ನು ಯಾವ ರೀತಿಯಲ್ಲಿ ನಿಭಾಯಿಸ್ತೀರಿ ಅನ್ನುವಂಥದ್ರ ಮೇಲೆ ನಿಮ್ಮ ಒಂದು ಉದ್ಯೋಗ ಕ್ಷೇತ್ರ ಅವಲಂಬಿತವಾಗಿರುವಂಥದ್ದು. ಇನ್ನು ಈ ದಿನದ ಪ್ರಯಾಣದ ಸಂದರ್ಭದಲ್ಲಿ ನಿಮಗೆ ಹೊಸಬರ ಪರಿಚಯ ಆಗುತ್ತೆ. ಅದು ತುಂಬ ಅನುಕೂಲವನ್ನು ತರುವಂಥದ್ದು. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಈ ದಿನ ಯಾವುದೇ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹಾಕಿ ಯಾವುದೇ ವಸ್ತುಗಳ ಖರೀದಿಯಾಗಲಿ ಅಥವಾ ಈ ಉಳಿತಾಯದ ಸಂಬಂಧವಾಗಿ ತೆಗೆದುಕೊಳ್ಳುವಂಥ ನಿರ್ಧಾರಗಳಾಗಲಿ ಆದಷ್ಟು ಎಚ್ಚರಿಕೆಯಿಂದ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಗ್ರಹಸ್ಥಾನಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಿಂದಲೇ ಮಿಶ್ರ ಫಲಗಳನ್ನು ಅನುಭವಿಸುವಂಥ ಒಂದು ಸಂದರ್ಭ. ಹಾಗೆ ಈ ದಿನ ನಿಮ್ಮ ಇಚ್ಛೆಯನ್ನು, ನಿಮ್ಮ ಆಸೆಯನ್ನು ನೆರವೇರಿಸ್ಕೊಳ್ಳಿಕ್ಕೆ ತುಂಬ ಶ್ರಮ ಪಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ನೀವು ಮಾಡುವಂಥ ಕೆಲಸ ಕಾರ್ಯಗಳ ಉದ್ದೇಶವೇ ಬೇರೆ, ಅದರಿಂದ ಬರುವಂಥ ಫಲಿತಾಂಶಗಳೇ ಬೇರೆ ರೀತಿಯಲ್ಲಿ ಇರುತ್ತೆ. ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ. ಆದ್ದರಿಂದಲೇ ಈ ದಿನ ಫಲಾಫಲಗಳನ್ನು ನಿರೀಕ್ಷೆ ಮಾಡದೆ ನಿಮ್ಮ ಕೆಲಸಗಳನ್ನು ಮುಂದುವರಿಸುವಂಥದ್ದು ತುಂಬ ಉತ್ತಮ. ಇನ್ನು ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ನಿರುತ್ಸಾಹ ಇರುವಂಥದ್ದು. ಎಲ್ಲಿ ಕೈ ಹಾಕಿದ್ರೂ, ಯಾವುದೇ ವ್ಯವಹಾರಕ್ಕೆ ನೀವು ಈ ದಿನ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರೂ ಅದರಲ್ಲಿ ಮಿಶ್ರ ಫಲಗಳೇ ಇರುತ್ತೆ. ಹಾಗೆ ಈ ದಿನ ಮಾತಿನಿಂದ ಅನರ್ಥಗಳು ಉಂಟಾಗುವಂಥದ್ದು. ಹಾಗೆ ಈ ದಿನ ಕೆಲವರ ಈ ಮಾತನ್ನು ಮೀರುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಸ್ವಂತ ಅಂಶಗಳಾಗಲಿ, ಧರ್ಮದ ಅಂಶಗಳಾಗಲಿ, ಅಥವಾ ಒಂದು ಸತ್ಯ ನ್ಯಾಯ ಅನ್ನುವಂಥ ವಿಚಾರಗಳಾಗಲಿ ಈ ದಿನ ಸ್ವಲ್ಪ ಕಾಂಪ್ರಮೈಸ್ಗೆ ಒಳಪಡುವಂಥದ್ದಾಗತ್ತೆ. ಹಾಗೆ ಈ ದಿನ ವಿಶೇಷವಾಗಿ ವೃತ್ತಿಪರ ಉದ್ಯೋಗದಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ ಒತ್ತಡಗಳು ಜಾಸ್ತಿ ಇರುತ್ತೆ. ಆದರೆ ಆಶ್ಚರ್ಯಕರ ಸಂಗತಿಗಳನ್ನು ಈ ದಿನ ಕೇಳುವಂಥ ಸಾಧ್ಯತೆ ಕೂಡ ಇದೆ. ಆದರೆ ವ್ಯಾಪಾರಸ್ಥರಿಗೆ ಈ ದಿನ ಅಲ್ಪ ಪ್ರಮಾಣದಲ್ಲಿ ಲಾಭ ಇರುವಂಥದ್ದು. ಒತ್ತಡದಿಂದ ಈ ದಿನ ಸ್ಪರ್ಧೆಯಿಂದನೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಈ ದಿನ ಇರುವಷ್ಟು ಬಂಡವಾಳದಲ್ಲೇ ವ್ಯವಹಾರ ಮಾಡುವಂಥ ಒಂದು ಚತುರತೆಯನ್ನು ತೋರಿಸಿ. ಹಾಗೆ ಮನಸ್ಸಿನ ಶಾಂತಿ, ಸಮಾಧಾನ, ನೆಮ್ಮದಿ ಇದಕ್ಕಾಗಿ ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಮುನ್ನಡೆಯುವಂಥ ಕಾಲ. ಅದರಲ್ಲೂ ತಣ್ಣೀರನ್ನೇ ಆರಿಸಿಕೊಂಡು ಕುಡಿಯುವಂಥ ಕಾಲ ಇದು. ಏಕೆಂದರೆ ಯಾರನ್ನು ನಂಬಿದ್ರು, ಯಾರನ್ನು ಆಶ್ರಯಿಸಿದರೂ ಈ ದಿನ ನಿಮಗೆ ಅಷ್ಟೊಂದು ಒಳ್ಳೆಯ ಪ್ರತಿಫಲ ಇಲ್ಲ. ಅದರಲ್ಲಿ ಏನೋ ಒಂದು ದುಃಖ, ಒಂದು ನೋವು ಇರುವಂಥದ್ದು. ಹಾಗೆ ನಿಮ್ಮ ಒಂದು ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಹೆಸರು, ನಿಮ್ಮ ಒಂದು ಇನ್ಫ್ಲೂಯೆನ್ಸ್ ಇದನ್ನು ಕೆಲವರು ದುರ್ಬಳಕೆ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಪ್ರಮುಖವಾದಂಥ ವಿಚಾರಗಳಲ್ಲಿ ನಿಮ್ಮ ಹೆಸರು ಪ್ರಸ್ತಾಪ ಆಗಬಾರ್ದು. ಆ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾಗುವಂಥದ್ದು ಇದೆ. ಅದರಲ್ಲೂ ವ್ಯರ್ಥವಾದಂಥ ಖರ್ಚುಗಳೇ ಇರುತ್ತೆ. ವ್ಯರ್ಥ ಪ್ರಯಾಣದ ಜೊತೆಗೆ ವ್ಯರ್ಥ ಖರ್ಚು ಈ ದಿನ ಆಗುವಂಥದ್ದು. ಹಾಗೆ ಮನೆಯ ಒಳಗೆ ಈ ದಿನ ತೊಂದರೆ ಇಲ್ಲ ನಿಮಗೆ.
ನೆಮ್ಮದಿ ಇದೆ. ಆದರೆ ಮನೆಯ ಹೊರಗೆ ಈ ದಿನ ಸ್ವಲ್ಪ ಸಮಸ್ಯೆಗಳು ನೋವನ್ನು ಉಂಟು ಮಾಡುತ್ತೆ. ಅದರಲ್ಲೂ ನಿಮಗೆ ತುಂಬ ಬೇಕಾದಂತಹ ಆತ್ಮೀಯರಿಂದಲೇ ಈ ದಿನ ನಿಮಗೆ ನೋವು ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯವನ್ನು ಯಾವುದೋ ಒಂದು ಕಾರಣಕ್ಕಾಗಿ ಮಧ್ಯದಲ್ಲೇ ನಿಲ್ಲಿಸಬೇಕಾದಂಥ ಒಂದು ಪರಿಸ್ಥಿತಿ ಒದಗಿ ಬರುತ್ತೆ. ಇದರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಎಳೆದಾಟ, ಸ್ವಲ್ಪ ಒದ್ದಾಟ ಇರುವಂಥದ್ದು. ಹಾಗೆ ನಿಮ್ಮ ಮಾತುಗಳು ಈ ದಿನ ಪಾಲುದಾರರನ್ನು ಕೂಡ ಸ್ವಲ್ಪ ಅತಿರೇಕಕ್ಕೆ ಎಳೆಸತ್ತೆ, ಅವ್ರಿಗೂ ಒಂದು ಕೋಪವನ್ನು ತರಿಸತ್ತೆ. ಹಾಗಾಗಿ ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ಒಂದು ಉದ್ದೇಶಕ್ಕಾಗಲಿ, ಶಿಕ್ಷಣಕ್ಕಾಗಲಿ, ವ್ಯಾಪಾರಕ್ಕೆ ನೀವು ಹೊರ ದೇಶಕ್ಕೋ ಅಥವಾ ಹೊರ ಪ್ರಪಂಚಕ್ಕೋ ಅಥವಾ ನಿಮ್ಮ ಹುಟ್ಟೂರಿನಿಂದ ಬೇರೆ ಸ್ಥಳಕ್ಕೆ ಪ್ರಯಾಣ ಮಾಡುವಂಥ ಸಂದರ್ಭ ಬರ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಪ್ರಯಾಣ ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರ್ತಾ ಇಲ್ಲ. ಹಾಗೆ ಹಣಕಾಸಿನ ವ್ಯವಹಾರದಲ್ಲೂ ಕೂಡ ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ. ಸ್ವಲ್ಪ ನಿಯಂತ್ರಣದಲ್ಲಿರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಭಕ್ತಿಯಿಂದ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಉತ್ತಮವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಒಂದು ಸ್ಥಿತಪ್ರಜ್ಞತೆ ಏನಿದೆ, ನಿಮ್ಮ ಬುದ್ಧಿವಂತಿಕೆ ಏನಿದೆ, ಅದನ್ನು ಪ್ರೂವ್ ಮಾಡುವಂಥ ದಿನ. ಹಾಗಾಗಿ ಬಹಳ ದಿನಗಳ ನಂತರದಲ್ಲಿ ಈ ದಿನ ನಿಮಗೆ ಇಂಥ ಒಂದು ಸ್ಪರ್ಧೆ, ಇಂಥ ಒಂದು ಚಾಲೆಂಜ್ ಎದುರಾಗಿರುವಂಥದ್ದು, ಬಹಳ ಅತ್ಯುತ್ತಮವಾದಂತಹ ಒಂದು ಪ್ರದರ್ಶನವನ್ನು ಮಾಡ್ತೀರಿ. ಹಾಗೆ ಈ ದಿನ ನಿಮ್ಮ ಸಂಬಂಧಿಕರ ಜೊತೆಯಲ್ಲಿ ತುಂಬ ಸಾಮರಸ್ಯದಿಂದ ಇರುವಂಥ ಒಂದು ಸಂದರ್ಭ ಕೂಡ ಬರುತ್ತೆ. ಹಾಗಾಗಿ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ನೀವೇ ಹೊಂದಾಣಿಕೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ಮೊದಲ ಹೆಜ್ಜೆಯನ್ನು ಇಡುವಂಥದ್ದು. ಒಟ್ಟಾರೆ ಈ ದಿನ ನಿಮಗೆ ದ್ವೇಷ, ರೋಷ, ಆವೇಶ ಇತ್ಯಾದಿಗಳು ಸೇರಲ್ಲ. ಬದಲಾಗಿ ಸ್ವಲ್ಪ ಹೊಂದಾಣಿಕೆಯಿಂದ ಹೋಗಬೇಕು, ಮೃದು ಸ್ವಭಾವ ಇರಬೇಕು, ಪ್ರಶಾಂತತೆ ಇರಬೇಕು. ದೊಡ್ಡ ಮಾತುಗಳೂ ಆಗಲ್ಲ, ಭಾರಿ ಮಾತುಗಳು ಈ ದಿನ ನಿಮಗೆ ಇಷ್ಟ ಆಗಲ್ಲ. ಹಾಗಾಗಿನೇ ಈ ದಿನ ತುಂಬ ಸಂತೋಷವನ್ನು ಪಡಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಈ ದಿನ ನೀವು ಅನುಸರಣೆ ಮಾಡುವಂಥದ್ದು ಇದೆ. ಹಾಗಾಗಿ ಮೂರನೆಯವರ ವಿಚಾರಕ್ಕೆ ಈ ದಿನ ಮೂಗು ತೂರಿಸಲ್ಲ. ಜೊತೆಗೆ ಈ ದಿನ ನಿಮ್ಮ ಕೆಲಸಗಳನ್ನು ಮಾತ್ರ ಮುತುವರ್ಜಿಯಿಂದ ಮಾಡುವಂಥ ಒಂದು ಸಂದರ್ಭ ಇದೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ತುಂಬ ಜವಾಬ್ದಾರಿಗಳು ಸಿಕ್ಕುವಂಥದ್ದು, ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ಇನ್ನು ಈ ದಿನ ನಿಮ್ಮ ಪ್ರತಿಭೆಗೆ, ನಿಮ್ಮ ಟ್ಯಾಲೆಂಟ್ಗೆ ಸೂಕ್ತವಾದಂತಹ ಸ್ಥಾನಮಾನ ಸಿಕ್ಕುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅದರಲ್ಲೂ ಸಾಂಸ್ಕೃತಿಕ ರಂಗದಲ್ಲಿರುವಂಥವ್ರಿಗೆ ಈ ದಿನ ಉತ್ತಮ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಈ ದಿನ ನಿಮ್ಮ ಸ್ನೇಹಿತರನ್ನು ವಿಶೇಷವಾಗಿ ನೀವು ಸಂತೋಷಗೊಳಿಸುವಂಥದ್ದು, ಅವರ ಒಂದು ವಿಚಾರಗಳಲ್ಲಿ ನಿಮ್ಮ ಒಂದು ಸಹಾಯ, ಸಹಕಾರ, ಸಾಂತ್ವನದ ಮಾತುಗಳು ತುಂಬ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಫಲ ಸಿಕ್ಕತ್ತೆ, ಸಂತೋಷ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಹೇಳ್ಕೊಳ್ತಾ ಇರಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅನಿರೀಕ್ಷಿತವಾಗಿ ಬರುವಂಥ ಸಮಸ್ಯೆಗಳನ್ನು ಬಹಳ ಚೆನ್ನಾಗಿ ನೀವು ಎದುರಿಸ್ತೀರಿ. ಏಕೆಂದರೆ ಆ ಧೈರ್ಯ, ಆತ್ಮವಿಶ್ವಾಸ, ಮುಂದಾಲೋಚನೆ ಇವೆಲ್ಲವೂ ಈ ದಿನ ನಿಮ್ಮಲ್ಲಿ ಮನೆ ಮಾತಾಗಿರುವಂಥದ್ದು. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಹೆಣಗಾಟ ಅನ್ನುವಂಥದ್ದಿದ್ದರೆ, ಅದರಲ್ಲೂ ನಿಮಗೆ ತೀರಾ ಬೇಕಾದಂಥ ಬಂಧುಗಳಿಂದಲೇ ಕೆಲವೊಂದು ಸಮಸ್ಯೆಗಳು ಆಗುವಂಥದ್ದು ಇದೆ. ಹಾಗಾಗಿ ಅವರ ಒಂದು ವೀಕ್ನೆಸ್ ನಿಮಗೆ ಗೊತ್ತಿದೆ. ಆ ಸಮಸ್ಯೆ ಹೇಗೆ ಉಂಟಾಯಿತು ಅನ್ನುವಂಥದ್ರ ಹಿನ್ನೆಲೆ ನಿಮಗೆ ಪರಿಚಯ ಇದೆ. ಅದನ್ನು ಬಹಳ ಚೆನ್ನಾಗಿ ಈ ದಿನ ಧೈರ್ಯದಿಂದ ಎದುರಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಒಂಟಿ ಸಲಗದಂತೆ ಈ ದಿನ ನೀವು ಹೋರಾಡುವಂಥದ್ದು, ಅದು ನಿಮಗೆ ಜಯವನ್ನೇ ತಂದುಕೊಡುತ್ತೆ. ಇನ್ನು ಮಾನಸಿಕವಾಗಿ ಈ ದಿನ ತುಂಬ ಸದೃಢತೆ ಅನ್ನುವಂಥದ್ದು ಇದೆ. ಯಾವುದೇ ಸಂದರ್ಭದಲ್ಲೂ ಕೂಡ ಈ ದಿನ ನಿಮ್ಮತನವನ್ನು ಬಿಟ್ಟು ಕೊಡಲ್ಲ. ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ಡಿಫೆಂಡ್ ಮಾಡಿಕೊಳ್ಳುವಂಥದ್ದು ಇದೆ. ಇನ್ನು ಸ್ವಂತ ವ್ಯಾಪಾರದಲ್ಲಿ ಆದಾಯ ನಿಮ್ಮ ನಿರೀಕ್ಷೆಯಂತೆ ಇರುತ್ತೆ. ಆದಾಯದಲ್ಲಿ ಹೆಚ್ಚಳ ಇದೆ. ವ್ಯವಹಾರದಲ್ಲಿ ಸ್ಪರ್ಧೆ, ಪೈಪೋಟಿಯನ್ನು ಎದುರಿಸಿದ್ರೂ ಕೂಡ ಆ ಒಂದು ಆತ್ಮವಿಶ್ವಾಸ ನಿಮಗೆ ಹೆಚ್ಚಾಗಿ ಇರುವಂಥದ್ದು. ಹಾಗಾಗಿನೇ ಹೊಸ ಹೊಸ ಸಮಸ್ಯೆಗಳು ಈ ದಿನ ಎದುರಾದರೂ ಅದನ್ನು ಎದುರಿಸುವಂಥ ಒಂದು ಧೈರ್ಯ ನಿಮ್ಮಲ್ಲಿರುತ್ತೆ. ಹಿರಿಯರ ಒಂದು ಆಶೀರ್ವಾದ ಇದೆ. ಯಾರದ್ದೋ ಒಂದು
ಈ ದಿನ ನಿಮಗೆ ಮಾರ್ಗದರ್ಶನ ಇದೆ, ಅದನ್ನು ಅನುಸರಣೆ ಮಾಡ್ತೀರಿ, ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ತಂದೆ ತಾಯಿಯಂದ್ರ ಒಂದು ನೆರವು ಸಹಕಾರ ಸೂಕ್ತ ಸಮಯದಲ್ಲಿ ಸಿಕ್ಕತ್ತೆ. ಹಾಗೆ ತಂದೆ ಅಥವಾ ತಾಯಿಯಂದರ ಒಂದು ಪ್ರತಿರೂಪವಾಗಿ ಇರುವಂಥ ನಿಮ್ಮ ಹಿರಿಯರು ಯಾರಿದ್ದಾರೆ ಅಥವಾ ನಿಮ್ಮ ಬಂಧುಗಳು, ಅವರಿಂದ ವಿಶೇಷವಾದಂಥ ನೆರವನ್ನು ಕೂಡ ಈ ದಿನ ಪಡ್ಕೊಳ್ತೀರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಮಹಿಷಮರ್ಧಿನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಸ್ಪರ್ಧೆಗಳು ಇರುವಂಥ ದಿನ. ಅಂದರೆ ಒಂದು ಕಾಂಪಿಟೇಷನ್ ಅನ್ನುವಂಥದ್ದು, ಅದರಲ್ಲೂ ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ಏಕೆಂದರೆ ಸಣ್ಣ ಪುಟ್ಟ ವಿಚಾರಗಳನ್ನು ನೀವು ಇದನ್ನು ನೆಗ್ಲೆಕ್ಟ್ ಮಾಡ್ತೀರಿ, ಆದರೆ ಅದೇ ಬಹಳ ದೊಡ್ಡದಾಗಿ ನಿಮಗೆ ಸಮಸ್ಯಾತ್ಮಕವಾಗಿರುತ್ತೆ. ಹಾಗಾಗಿ ಈ ಸಣ್ಣ ವಿಚಾರಗಳು ವಿವಾದಕ್ಕೆ ಒಳಪಡುವಂಥದ್ದು, ಇದನ್ನು ಮಾತ್ರ ಈ ದಿನ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಇನ್ನು ಈ ದಿನ ಕೆಲವು ವಿಚಾರಗಳಲ್ಲಿ ತುಂಬ ಸಮಾಧಾನದಿಂದ ಇರಬೇಕು. ನಿಮಗೆ ಲಾಭ ಆಗಿದೆಯೋ ಅನುಕೂಲ ಆಗಿದೆಯೋ ಗೊತ್ತಿಲ್ಲ, ಆದರೆ ಅಂಥ ವಿಚಾರಗಳು ಘಟಿಸ್ಬಿಟ್ಟಿದೆ. ಹಾಗಾಗಿ ಅದನ್ನೇ ನೀವು ಸ್ವಲ್ಪ ಹೊಂದಾಣಿಕೆಯಿಂದ ನಿವಾರಿಸಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಸಹೋದ್ಯೋಗಿಗಳ ಜೊತೆಯಲ್ಲಿ ಒಂದು ಸಮಸ್ಯೆಗೆ ಪರ್ಯಾಯ ಕ್ರಮವನ್ನು ಆಲೋಚನೆ ಮಾಡುವಂಥದ್ದು ಇದೆ. ಏಕೆಂದರೆ ಒಂದು ಸಮಸ್ಯೆ ನಿವಾರಣೆ ಆಗ್ತಾ ಇಲ್ಲ, ಫಲಿತಾಂಶಗಳು ಸಿಗ್ತಾ ಇಲ್ಲ, ಅದಕ್ಕೆ ಬೇರೆ ಯಾವ ರೀತಿಯಲ್ಲಿ ಅದನ್ನು ನಿವಾರಿಸ್ಬೋದು ಅನ್ನೋಂಥದ್ರ ಬಗ್ಗೆ ಕೆಲವರೊಂದಿಗೆ ಮಾತುಕತೆ ನಡೆಸ್ತೀರಿ, ಕೆಲವರು ಹೇಳುವಂಥ ಸಲಹೆಗಳನ್ನು ಅನುಸರಣೆ ಮಾಡ್ತೀರಿ. ಹಾಗಾಗಿ ಈ ದಿನ ಸಮಸ್ಯೆಗಳು ಬಗೆಹರಿಸಬೇಕು ಅನ್ನುವಂಥದ್ದೇ ನಿಮ್ಮ ಒಂದೇ ಸಾಲಿನ ಅಜೆಂಡಾ ಇರುವಂಥದ್ದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಈ ದಿನ ಹೆಚ್ಚು ಉತ್ಸಾಹ ಇದೆ. ಕೆಲಸ ಮಾಡಿ ಅಧಿಕಾರಿಗಳ ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮಗೆ ಗೊತ್ತಿದೆ ಪ್ರಾಕ್ಟಿಕಲ್ಲಾಗಿ ಹೇಗೆ ಇರಬೇಕು, ಯಾವುದರಿಂದ ಯಾವ ಸಮಸ್ಯೆಗಳು ಉದ್ಭವ ಆಗುತ್ತೆ ಅನ್ನುವಂಥದ್ದು. ಆದರೂ ಕೂಡ ಈ ಪ್ರತಿಫಲದ ಸಂದರ್ಭದಲ್ಲಿ ಸ್ವಲ್ಪ ಚಿಂತೆ ಮೂಡುವಂಥ ಸಾಧ್ಯತೆ ಇದೆ. ಹಾಗೆ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಕಟ್ಟುನಿಟ್ಟಿನ ಶಿಸ್ತನ್ನು ನೀವು ರೂಢಿಸ್ಕೊಳ್ಬೇಕು. ಅದನ್ನು ಮರೆಯದೆ ಈ ಸಂದರ್ಭದಲ್ಲಿ ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಪ್ರಗತಿಯ ದಾರಿ ಮುಂದುವರಿತಾ ಇದೆ. ಪ್ರಾರಂಭ ಆಗಿರುವಂಥ ಕೆಲಸಗಳು ಮುಂದುವರಿಯಬೇಕು ಅನ್ನುವಂಥದ್ದೇ ನಿಮ್ಮ ಉದ್ದೇಶ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮಲ್ಲಿರುವಂತಹ ಕೆಲವು ಸಂಪನ್ಮೂಲಗಳ ಕೊರತೆಯಿಂದ ಕೆಲಸಗಳು ನಿಲ್ಲಬಹುದು. ಆದರೆ ಆ ಒಂದು ಕೆಲಸವನ್ನು ಮರು ಚಾಲನೆಗೊಳಿಸುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಲ್ಲಿರುತ್ತೆ. ಒಟ್ಟಾರೆ ನಿಮ್ಮ ಮನೋಬಲ, ನಿಮ್ಮ ಆತ್ಮವಿಶ್ವಾಸ ಹಲವು ಕಡೆ ಉಪಯೋಗಕ್ಕೆ ಬರುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಸುಲಭದಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಿ, ಆದರೆ ಅಷ್ಟೇ ಪ್ರಮಾಣದಲ್ಲಿ ನಿಮಗೆ ಕೆಲವೊಂದು ಸಮಸ್ಯೆಗಳು ಬರುತ್ತೆ. ಹಾಗೆ ಈ ದಿನ ನೀವು ಅವಮಾನವನ್ನಾಗಲಿ ಅಥವಾ ಕೆಲವರ ಅಸಹಕಾರವನ್ನಾಗಲಿ ಎದುರಿಸಬೇಕಾದಂತಹ ಸಂದರ್ಭಗಳು ಬರುತ್ತೆ. ಕೆಲವರ ಗಾಳಿ ಸುದ್ದಿ ನಿಮ್ಮನ್ನು ಆಘಾತಗೊಳಿಸುತ್ತೆ. ನಿಮ್ಮ ಒಂದು ಪ್ರಗತಿ ಕೆಲವರಿಗೆ ಇಷ್ಟ ಆಗಲ್ಲ. ಅಂಥವರಿಂದ ಈ ದಿನ ನಿಮಗೆ ಸ್ವಲ್ಪ ಕೆಡುಕು ಆಗುವಂಥದ್ದು ಕೂಡ ಇದೆ. ಇನ್ನು ಈ ದಿನದಲ್ಲಿ ಪ್ರಮುಖ ವ್ಯವಹಾರಗಳು ನಿಧಾನ ಆಗೋದ್ರಿಂದ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಕಡಿಮೆ, ಆದರೆ ತಾಳ್ಮೆಯಿಂದ ಮುಂದುವರಿಸಬೇಕು. ಇನ್ನು ಈ ದಿನ ನಿಮಗೆ ಆಶ್ಚರ್ಯಕರವಾದಂಥ ಘಟನೆಯೊಂದು ನಡೆಯುವಂಥ ಸಾಧ್ಯತೆ ಇದೆ. ಇನ್ನು ಕೆಲವರ ಜೊತೆಯಲ್ಲಿ ವಿವಾದಗಳು ನಡೆಯುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಮನೆಯಲ್ಲಿರುವಂಥ ಹಿರಿಯರ ಸೇವೆ ಮಾಡಿ, ತಂದೆ ತಾಯಿಯಂದ್ರ ಒಂದು ಸಲಹೆಯಂತೆ ಈ ದಿನ ಮುಂದುವರಿಸಿದ್ರೆ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗ್ತಾ ಇರುತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ಉದ್ಯೋಗದಲ್ಲಿ ಗೊಂದಲಮಯವಾದಂಥ ಸನ್ನಿವೇಶ ಇರುತ್ತೆ, ಇದನ್ನು ಸ್ವಲ್ಪ ನೀವು ಅನುಸರಣೆಯಿಂದ ನಿವಾರಣೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ವ್ಯವಹಾರದಲ್ಲಿ ಎಲ್ಲರನ್ನೂ ಕೂಡ ಅತಿಯಾಗಿ ನಂಬುವಂಥದ್ದು ಬೇಡ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಂಬಿಕೆ ಉಳಿಸ್ಕೊಂಡ್ರೆ ಸಾಕು, ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ.
ಮಕರ ರಾಶಿಯವರಿಗೆ ಈ ದಿನ ತುಂಬ ಜವಾಬ್ದಾರಿ ಇರುವಂಥ ದಿನ. ಅದರಲ್ಲೂ ಕೆಲವು ಕೆಲಸ ಕಾರ್ಯಗಳಲ್ಲಿ ತುಂಬ ಅಭಿವೃದ್ಧಿ ಇದೆ, ಪ್ರಗತಿ ಇದೆ. ಇದು ಈ ದಿನ ನಿಮ್ಮ ಮನಸ್ಸಿಗೆ ಒಂದು ಬಲವಾದಂತಹ ಆತ್ಮವಿಶ್ವಾಸವನ್ನು ತಂದುಕೊಡುತ್ತೆ. ಹಾಗಾಗಿನೇ ಕಾರ್ಯಕ್ಷೇತ್ರದಲ್ಲಿ ತುಂಬ ಗಮನ ಅನ್ನುವಂಥದ್ದು ಇದೆ, ಇನ್ವಾಲ್ವ್ಮೆಂಟ್ ಇದೆ ಈ ದಿನದಲ್ಲಿ. ಅದಕ್ಕಾಗಿಯೇ ಕೆಲಸದಿಂದ ನಿಮಗೆ ಉತ್ತಮವಾದಂಥ ಒಂದು ಕೀರ್ತಿ, ಸ್ಥಾನಮಾನ ಕೂಡ ಲಭ್ಯವಾಗುತ್ತೆ. ಇನ್ನು ಈ ದಿನದ ಕೆಲಸಗಳು ನಿಮಗೆ ಕೆಲಸದ ವ್ಯಾಪ್ತಿಯನ್ನು ಹೆಚ್ಚುಗೊಳಿಸುತ್ತೆ. ಒತ್ತಡಗಳ ಜೊತೆಗೆ ಈ ದಿನ ನೀವು ಜವಾಬ್ದಾರಿಯನ್ನು ಕೂಡ ನಿರ್ವಹಣೆ ಮಾಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ಪ್ರತಿಸ್ಪರ್ಧಿಗಳು ಹುಟ್ಟದಂತೆ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ವಿರೋಧಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಳ್ಬೇಕು. ಆದಷ್ಟು ಯಾರಲ್ಲಿ ಭಿನ್ನಾಭಿಪ್ರಾಯ ಇದೆ ಅಂಥದ್ದನ್ನು ನೀವೇ ಪರಿಹಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಹೊಸ ಪರಿಚಯಸ್ಥರ ಸಹಕಾರ ನಿಮಗೆ ಸಿಕ್ಕತ್ತೆ. ಹೊಸ ಹೊಸ ಅವಕಾಶಗಳು ಸಿಕ್ಕುವಂಥದ್ದು, ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮಗೆ ವಾಹನ ಯೋಗ ಇದೆ, ಒಡವೆ ವಸ್ತ್ರಗಳ ಯೋಗ ಇದೆ. ಅದನ್ನು ಖರೀದಿ ಮಾಡುವಂಥದ್ದು ಅಥವಾ ಅದನ್ನು ಈ ದಿನ ಅನುಭವಿಸುವಂಥ ಯೋಗ ಮಾತ್ರ ಬಹಳ ಚೆನ್ನಾಗಿದೆ. ಇನ್ನು ಪ್ರಸಿದ್ಧ ವ್ಯಕ್ತಿಯೊಬ್ಬರ ಭೇಟಿ ನಿಮಗೆ ತುಂಬ ಉತ್ಸಾಹವನ್ನು ತರಿಸುತ್ತೆ. ಅವರಿಂದ ನಿಮಗೆ ಬೇಕಾದಂಥ ಒಂದು ಸಲಹೆ, ಮಾರ್ಗದರ್ಶನ, ಸಹಕಾರಗಳು ಕೂಡ ಸಿಕ್ಕುವಂಥದ್ದು ಇದೆ. ಆದರೆ ಈ ದಿನ ನಿಮ್ಮ ಸ್ವಂತ ವ್ಯಾಪಾರದಲ್ಲಿ ಆದಾಯದಲ್ಲಿ ಯಾವುದೇ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ನಿಮ್ಮ ಕೆಲಸ ಕಾರ್ಯಗಳನ್ನು ಮಾತ್ರ ಮುಂದುವರಿಸ್ತಾ ಇರಿ. ಫಲಾಫಲಗಳನ್ನು ಭಗವಂತನಿಗೆ ಬಿಟ್ಬಿಡಿ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರೋದರಿಂದ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದು. ಹಾಗಾಗಿನೇ ಕುಟುಂಬದಲ್ಲಿರುವಂಥ ವಿದ್ಯಮಾನಗಳು, ಕುಟುಂಬಸ್ಥರ ನಡವಳಿಕೆಗಳು ನಿಮಗೆ ಅಷ್ಟೊಂದು ಇಷ್ಟ ಆಗಲ್ಲ. ಎಲ್ಲೋ ಒಂದು ಕಡೆ ಯಾರೋ ಭರವಸೆಯನ್ನು ಕೊಟ್ಟಿರ್ತಾರೆ, ಆದರೆ ಇದ್ದಕ್ಕಿದ್ದ ಹಾಗೆ ಆ ಭರವಸೆಯನ್ನು ಅವರು ಹಿಂಪಡೀತಾರೆ. ಹಾಗಾಗಿ ನಿಮ್ಮ ಒಂದು ಯೋಜನೆಗಳು ಅಸ್ತವ್ಯಸ್ತವಾಗುವಂಥದ್ದು. ಏಕೆಂದರೆ ಆ ಯೋಜನೆಯಂತೆಯೇ ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಬೇಕಾಗತ್ತೆ. ಅಂಥ ಒಂದು ಅಸಹಕಾರದ ಸಂದರ್ಭದಲ್ಲೂ ಕೂಡ ಕೆಲಸವನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ಇಚ್ಛೆ ಇದೆ, ಹಠ ಇದೆ. ಆದರೆ ಅದು ಸಾಲದು. ಹಾಗಾಗಿನೇ ಆತ್ಮವಿಶ್ವಾಸ ಇದ್ದಾಗ ಕೆಲಸಗಳನ್ನು ಪುನರಾರಂಭ ಮಾಡಿಕೊಳ್ಳಿ. ಇನ್ನು ಈ ದಿನ ಕೌಟುಂಬಿಕ ವಲಯದಲ್ಲಿ ಏನೇ ಮತಭೇದಗಳು ಉಂಟಾದರೂ ಕೂಡ ಅದು ಅತಿಯಾಗದೇ ಇರುವಂತೆ ನೋಡಿಕೊಳ್ಬೇಕು. ಸರಳವಾಗಿರಬೇಕು. ಅದು ಯಾವುದೇ ಎಕ್ಸ್ಟ್ರೀಮ್ ಎಂಡ್ಸ್ಗೆ ಹೋಗಬೇಡಿ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಆಸೆಯಂತೆ ಆದಾಯ ಉತ್ತಮವಾಗುವಂಥ ಸಂದರ್ಭ ಕೂಡ ಇದೆ. ಆದರೆ ಆ ಒಂದು ಆದಾಯವನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾತ್ರ ಯಾವಾಗಲೂ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಇನ್ನು ನಿಮ್ಮ ಸ್ನೇಹಿತರಿಂದ ಒಂದು ಸವಾಲು ಈ ದಿನ ನಿಮಗೆ ಬರುವಂಥದ್ದು ಕೂಡ ಇದೆ. ಸದ್ಯಕ್ಕೆ ವಿರೋಧಿಗಳನ್ನಾಗಲಿ ವಿರೋಧಾಭಾಸಗಳನ್ನಾಗಲಿ ನಿರ್ಲಕ್ಷ್ಯ ಮಾಡಬೇಡಿ. ಇನ್ನು ಇತರರ ವಿಚಾರಗಳಲ್ಲಿ ಹಸ್ತಕ್ಷೇಪ ನೀವು ಮಾಡಬಾರ್ದು. ನಿಮ್ಮ ವಿಚಾರದಲ್ಲೂ ಬೇರೆಯವರು ಹಸ್ತಕ್ಷೇಪ ಮಾಡದಂತೆ ನೋಡಿಕೊಳ್ಬೇಕು. ಇದು ಬಹಳ ಅತ್ಯುತ್ತಮವಾದಂಥ ಒಂದು ತೀರ್ಮಾನ ಆಗುತ್ತೆ. ಹಾಗೆ ಈ ದಿನ ವ್ಯವಹಾರಗಳಲ್ಲಿ ಸ್ಪರ್ಧೆ, ಒಂದು ಪೈಪೋಟಿ ಅನ್ನುವಂಥದ್ದನ್ನು ಎದುರಿಸಬೇಕಾಗತ್ತೆ. ಹಣ ನಿಮ್ಮಿಂದನೇ ಖರ್ಚಾಗತ್ತೆ, ಆದರೆ ಫಲ ಇಲ್ಲ. ಆದರೂ ಕೂಡ ಆ ಖರ್ಚಾದ ಹಣ ನಿಮಗೆ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಇರುತ್ತೆ. ಅದೇ ನಿಮಗೆ ಬಂಡವಾಳ. ಇವತ್ತಲ್ಲ ನಾಳೆ ಅದರಿಂದ ಪ್ರತಿಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಸ್ವಲ್ಪ ತಾಳ್ಮೆ ಇರಲಿ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂತಹ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ತುಂಬ ಸಂತೋಷ ಇದೆ. ಹಾಗೆ ಕೆಲವು ಕೆಲಸಗಳಿಗೆ ನಿಮ್ಮ ಹಿರಿಯರಿಂದ ಒಂದು ಪ್ರೋತ್ಸಾಹ ಇದೆ, ಸ್ನೇಹಿತರ ಸಹಕಾರ ಇದೆ. ಹಾಗಾಗಿನೇ ಈ ದಿನ ಎಷ್ಟೋ ವಿಚಾರಗಳಲ್ಲಿ ಮೆಚ್ಚುಗೆಯನ್ನು ಪಡ್ಕೊಳ್ಳುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮಗೆ ಅತ್ಯುತ್ತಮವಾದಂಥ ಪ್ರತಿಫಲ ಕೂಡ ಸಿಕ್ಕುವಂಥದ್ದು ಇದೆ. ಹೊಸ ಹೊಸ ಉದ್ಯೋಗಗಳು ಸಿಕ್ಕುವಂಥದ್ದು, ಆದಾಯದ ಮೂಲ ಒಂದಿದ್ದರೆ 2 ಆಗುತ್ತೆ, 2 ಇದ್ದರೆ 3 ಆಗುತ್ತೆ. ಹಾಗಾಗಿ ಈ ಆದಾಯದಲ್ಲೂ ಕೂಡ ಹೆಚ್ಚಳ ಆಗುವಂಥದ್ದು, ಅದು ನಿಮ್ಮ ಅನುಭವಕ್ಕೂ ಕೂಡ ಬರುತ್ತೆ. ಇನ್ನು ನಿಮ್ಮ ಪ್ರತಿಭೆ ಬೆಳಕಿಗೆ ಬರಲಿಕ್ಕೆ ಒಳ್ಳೆಯ ಅವಕಾಶಗಳು ಇದೆ. ಈ ದಿನ ಒಂದು ಒಳ್ಳೆಯ ವೇದಿಕೆಯಲ್ಲಿ ನಿಮ್ಮನ್ನು ಗುರುತಿಸುವಂಥದ್ದು, ಹಾಗೆ ನಿಮ್ಮ ಮಾತು, ನಿಮ್ಮ ತೀರ್ಮಾನ,
ನಿಮ್ಮ ಅಭಿಪ್ರಾಯ ಇದಕ್ಕೂ ಹೆಚ್ಚು ಮನ್ನಣೆ ಮಾನ್ಯತೆ ಅನ್ನುವಂಥದ್ದು ಈ ದಿನ ಸಿಕ್ಕತ್ತೆ. ಇನ್ನು ವಿಶೇಷವಾಗಿ ವ್ಯಾಪಾರಗಳು ಲಾಭದ ಹಾದಿಯಲ್ಲಿ ಮುಂದುವರಿಯುವಂಥದ್ದು. ಹಾಗಾಗಿ ರೈತಾಪಿ ವರ್ಗದವರು ಕೂಡ ಆದಾಯದಲ್ಲಿ ಏರಿಕೆಯನ್ನು ಕಾಣುವಂಥ ಸಂದರ್ಭ ಇದೆ. ಇನ್ನು ಹಣದ ಒಳಹರಿವು ಅಂದರೆ ಲಾಭದ ಪ್ರಮಾಣ ಸ್ವಲ್ಪ ಮಂದಗತಿಯಲ್ಲಿರ್ಬೋದು, ಆದರೂ ಸಮಾಧಾನ ಇದೆ. ಇನ್ನು ಅನಿರೀಕ್ಷಿತ ಪ್ರಯಾಣದ ಒಂದು ಅವಕಾಶ ಇದೆ, ಅದನ್ನು ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ನಡೆಸುವಂಥದ್ದು ಉತ್ತಮ. ಹಾಗೆ ಈ ದಿನದಲ್ಲಿ ಹೋಟೆಲ್ ಉದ್ಯಮಿಗಳಿಗಾಗಲಿ ಅಥವಾ ಬೀದಿ ಬದಿ ವ್ಯಾಪಾರಿಗಳಿಗೆ ಅತ್ಯುತ್ತಮವಾದಂತಹ ಒಂದು ಲಾಭ ಸಿಕ್ಕುವಂಥ ಸಂದರ್ಭ ಇದೆ. ಆದರೆ ಈ ಕೆಲಸ ಕಾರ್ಯದಲ್ಲಿ ಅಡ್ಡಿ ಆತಂಕಗಳು ಪದೇ ಪದೇ ತಲೆದೋರುವಂಥದ್ದಿದೆ. ಹಾಗಾಗಿನೇ ಶಾಶ್ವತವಾಗಿ ಅಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಬೇಕು ಅನ್ನುವಂಥ ಒಂದು ಪ್ರಯತ್ನ ಅಷ್ಟೊಂದು ಫಲ ಕೊಡಲ್ಲ, ಆದರೂ ಪ್ರಯತ್ನವನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.